ಬೇಕಷ್ಟು ಸಿರಿ ಸಂಪತ್ತು ಆಸ್ತಿ ಅಂತಸ್ತು ಎಲ್ಲವನ್ನು ದೊರಕಿಸಿಕೊಟ್ಟಿದೆಯಾ ತಂದೆ. ಆದರೆ ಮದುವೆಯಾಗಿ 3 ವರ್ಷ ಗತಿಸಿದ ಕೂಡ ಒಂದು ಸಂತಾನ ಭಾಗ್ಯವನ್ನು ಕರುಣಿಸಲಿಲ್ಲ ನೀನು. ಆದರೆ ನಾನು ನಿನ್ನಲ್ಲಿ ಬೇಡಿಕೊಳ್ಳೋದು ಒಂದೇ ಒಂದು, ಆದಷ್ಟು ಬೇಗ ನನ್ನ ಮಡಿಲೊಳಗೆ ಒಂದು ಪುಟ್ಟ ಕಂದನನ್ನು ಕೊಟ್ಟು ಈ ನನ್ನ ಬಾಳು ಬಂಗಾರವಾಗುವಂತೆ ಆಶೀರ್ವಾದ ಮಾಡುತ್ತಾರೆ. ಆಶೀರ್ವಾದ ಮಾಡಿ. ಧರ್ಮವು ರಕ್ಷತಿ ರಕ್ಷಿತಃ. ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ನಾವು ಸತ್ಯ ನ್ಯಾಯ ನೀತಿ ಕಾಪಾಡಿದರೆ ಮುಂದೊಂದು ದಿನ ಕಷ್ಟ ಕಾಲದಲ್ಲಿ ಅವು ನಮ್ಮನ್ನು ಕೈ ಹಿಡಿದು ಕಾಪಾಡುತ್ತವೆ. ತಾತ ಮುತ್ತಾತರ ಕಾಲದಿಂದಲೂ ಸತ್ಯ ನ್ಯಾಯ ನೀತಿ ಧರ್ಮವಂತರ ಮನೆತನ ಈ ನರಸಿಂಹನ ಮನೆತನ. ಸುತ್ತು 40 ಹಳ್ಳಿಗಳಿಗೆ ನ್ಯಾಯ ಕೈಗೊಳ್ಳ ಈ ನರಸಿಂಹನ ಮನೆತನ. ಇಲ್ಲಿ ನ್ಯಾಯ ಎಂದು ತಲೆಬಾಗಿ ಬಂದವರಿಗೆ ಯಾವ ಕಾಲಕ್ಕೂ ಅನ್ಯಾಯ ಆಗಿಲ್ಲ, ಆಗೋದಕ್ಕೂ ಬಿಡೋದು ಇಲ್ಲ. ಈ ಪದ್ಧತಿನ ಮುಂದೇನು ನಡೆಸಿಕೊಂಡು ಹೋಗುವಂತ ಶಕ್ತಿ ಕೊಡುವಂತ ಆ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇನೆ. ಮಾದೇವಿ, ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಬಂದೆ. ಪ್ರಸಾದ ಕೊಡ್ತೀನಿ, ಆಶೀರ್ವಾದ ಮಾಡಿ. ಮಾದೇವಿ, ಪ್ರತಿನಿತ್ಯ ದೇವರ ಗುಡಿಗೆ ಹೋಗಿ ತುಪ್ಪದ ಅಭಿಷೇಕ ಮಾಡಿಸಿಕೊಂಡು ಬರುತ್ತೀಯಲ್ಲ, ಯಾಕೆ? ದೇವರಲ್ಲಿ ಏನಾದರೂ ಹರಕೆ ಹೊತ್ತಿರುವೇನು? ಹೌದು, ನೀವು ಹೇಳುತ್ತಿರೋ ಮಾತು ಕೂಡ ನಿಜ ಇದೆ. ಯಾಕೆಂದ್ರೆ ನಿಮ್ಮಂಥ ನೀತಿವಂತ ನ್ಯಾಯವಂತ ನನ್ನ ಗಂಡನಾಗಿ ಸಿಕ್ಕದ್ದು ನನ್ನ ಏ ಜನ್ಮದ ಪುಣ್ಯ ಅಂತ ಭಾವಿಸಿದ್ದೆ. ಮದುವೆಯಾಗಿ 3 ವರ್ಷ ಗತಿಸಿದ್ರು ಕೂಡ ಒಂದು ಸಂತಾನ ಭಾಗ್ಯವನ್ನು ಕರುಣಿಸಲಿಲ್ಲ ಭಗವಂತ. ಅದಕ್ಕೋಸ್ಕರವಾಗಿ ದಿನ ಬೆಳಗಾದ್ರೆ ಸಾಕು ಪೂಜೆ ಪುನಸ್ಕಾರ ಅಭಿಷೇಕ ಅಂತ ಮಾಡಿಸ್ತಾನೆ ಇರ್ತೀನಿ. ಯಾಕೆಂದ್ರೆ ಮುಂದೆ ಏನಾದ್ರೂ ನನ್ನ ಹೊಟ್ಟೆಯಲ್ಲಿ ಒಂದು ಮಗು ಹುಟ್ಟಿದ್ರೆ ನನ್ನ ಜನ್ಮ ಸಾರ್ಥಕವಾಗತ್ತೆ ಅಲ್ವೇನ್ರಿ? ಬೇಡ ಮಾದೇವಿ, ಇಲ್ಲದ ಆಶೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ನೋವು ಮಾಡಿಕೊಳ್ಳಲು ಬೇಡ. ಈಗಿನ ಕಾಲದಲ್ಲಿ ಹುಟ್ಟುವ ಮಕ್ಕಳು ಹತ್ತವರ ಪಾಲಿಗೆ ಮುತ್ತುಗಳಾಗಬಹುದು, ನವರತ್ನಗಳೂ ಆಗಬಹುದು. ಒಂದು ವೇಳೆ ಬಾಳಿನ ತಾಳ ತಪ್ಪಿ ಹೋದರೆ ಅದೇ ಹೆತ್ತ ಮಕ್ಕಳು ಹೆತ್ತವರ ಕತ್ತನ್ನು ಕತ್ತರಿಸುವ ಕಟುಕರು ಆಗಬಹುದು. ಬಯಸಿ ಬೇಡುವುದು ಬೇಡ ಮಾದೇವಿ, ಬೇಡ. ಬರುವ ಭಾಗ್ಯ ಇದ್ದರೆ ಆ ಭಗವಂತನಿಂದ ತಾನೇ ಬರಲಿ. ನೋಡು ಮಾದೇವಿ, ದೇವರಲ್ಲಿ ಹರಕೆ ಬೇಡುವ ಈ ನಿನ್ನ ಬಯಕೆಯನ್ನು ಇವತ್ತಿನಿಂದ ನಿಲ್ಲಿಸಿ ಬಿಡು. ಅಂದ್ರೇನ್ರಿ ನಿಮ್ಮ ಮಾತಿನ ಅರ್ಥ? ಎಲ್ಲಿ ನಾನು ಮಾಡುತ್ತಿರುವ ಪೂಜೆ ಪುನಸ್ಕಾರ ಎಲ್ಲವೂ ವ್ಯರ್ಥವಾಗಿ ಬಿಡತ್ತಂತನ ನಿಮ್ಮ ಮಾತು? ಇಲ್ಲ ರೀ, ಆ ರೀತಿ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಇಂದಿಲ್ಲ ನಾಳೆ ಆದ್ರೂ ಆ ಭಗವಂತ ನನ್ನ ಹೊಟ್ಟೆಯಲ್ಲಿ ಒಂದು ಮಗುವನ್ನು ಕೊಟ್ಟೇ ಕೊಡ್ತಾನೆ. ನಾಳೆ ನಮಗೆ ಹುಟ್ಟುವ ಮಗುವೆ ಈ ಮನೆಗೆ ನಂದಾದೀಪ. ಅವನು ಕೂಡ ನಿಮ್ಮ ಹಾಗೆ ದೊಡ್ಡವನಾಗಿ ದೊಡ್ಡ ವ್ಯಕ್ತಿಯಾಗಿ ಈ ಮನೆತನದ ಕೀರ್ತಿ ತರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ರೀ. ನಿಜವಾದವು. ಆದರೆ ಸತ್ಯ ನ್ಯಾಯ ನೀತಿ ಧರ್ಮದಿಂದ ನಡೆದರೆ ಇಂದಿಲ್ಲ ನಾಳೆ ಆ ಭಗವಂತ ನಮಗೆ ಭಾಗ್ಯ ಕೊಟ್ಟೇ ಕೊಡುತ್ತಾನೆ. ಅದೇ ಇರಲ್ಬಿಡು ಮಾರಾಯ್ತಿ, ಬರೀ ಆ ದೇವರ ಬಗ್ಗೆ ಮಾತಾಡ್ತೀಯೋ? ಈ ದೇವರನ್ನ ಏನಾದ್ರೂ ಸ್ವಲ್ಪ ಕಣ್ಣು ತೆಗೆದು ನೋಡ್ತೀಯೋ? ರೀ, ಗುಡಿಯಲ್ಲಿರುವ ಆ ದೇವರನ್ನು ಹೇಗೆ ಪೂಜೆ ಮಾಡಬೇಕು ಅಂತಾನೂ ಗೊತ್ತು. ಮನೆಯಲ್ಲಿರುವ ಈ ನನ್ನ ಪತಿ ದೇವರನ್ನು ಹೇಗೆ ಪ್ರೀತಿಯಿಂದ ನೋಡ್ಕೊಳ್ಬೇಕಂತಾನೂ ನಂಗೆ ಗೊತ್ತು. ಅದೇ ಊರಲ್ಲಿ ನ್ಯಾಯ ಹರಿದು ಬಹಳ ಸುಲಭ, ಆದ್ರೆ ನಿನ್ನೆದುರಿಗೆ ಮಾತಾಡೋದಕ್ಕೆ ಆಗೋದಿಲ್ಲ. ಎಷ್ಟೇ ಆದ್ರೂ ನಾನು ನಿಮ್ಮ ಹೆಂಡತಿ ಅಲ್ವೇ ಮತ್ತೆ? ಆದ್ರೆ ಮಾದೇವಿ, ಈಗಿನ ಕಾಲದಲ್ಲಿ ಪತಿಯ ಪರಮಾತ್ಮನೆಂದು ತಿಳಿದು ಪತಿಯ ಪಾದ ಪೂಜೆ ಮಾಡುವ ಕಾಲ ಹೊರಟೋಗಿದೆ ಮಾದೇವಿ. ಆದರೆ ಇಂಥ ಕೆಟ್ಟ ಕಲಿಯುಗದಲ್ಲಿ ಅದು ಎಷ್ಟು ದೇವರ ಮೇಲೆ ಭಕ್ತಿ, ಪ್ರತಿಯ ಮೇಲೆ ಪ್ರೀತಿ. ಈ ಮನೆತನವನ್ನು ನಡೆಸಿಕೊಂಡು ಹೋಗುವ ರೀತಿ ನೋಡಿದರೆ ನಿನ್ನಂತ ಸತಿಯನ್ನು ಪಡೆಯಬೇಕಾಗಿದ್ದರೆ ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೋ ಗೊತ್ತಿಲ್ಲ. ಆದರೆ ಒಂದು ಆಸೆ ಮಾದೇವಿ, ನೋಡು, ಉತ್ತರ ಕರ್ನಾಟಕದ ಹೆಮ್ಮೆಯ ಕಲಾವಿದೆ, ರಂಗಭೂಮಿಯ ರಾಜಕುಮಾರಿ, ಅಭಿನಯ ಶಾರದೆ ಎಂದು ಅಭಿಮಾನಿಗಳಿಂದ ಬಿರುದು ಪಡೆದಿರುವ ನೀನು ಈ ನರಸಿಂಹನ ಹೃದಯದಲ್ಲಿ ಯಾವತ್ತೂ ಶಾಶ್ವತವಾಗಿ ನೆಲೆಸಿದೆ. ಆದರೆ ಈ ಮಾದೇವಿ ನರಸಿಂಹನ ಜೋಡಿ ನೋಡಬೇಕೆಂದು ಕಲ್ಪನೆ ಎಂಬ ಕನಸು ಹೊತ್ತು ಬಂದಿರುವ ಈ ನನ್ನ ಕವಿ ಕಲಾವಿದರಿಗೆ, ಕಲಾ ಪ್ರೇಕ್ಷಕರಿಗೆ ಮನ ತಲ್ಲನ್ನಗೊಳ್ಳುವಂತ ಒಂದು ಪ್ರೇಮ ಗೀತದಿಂದ ಸಾಗಿ ಬಂದಿದ್ದರೆ ಎಷ್ಟೇ ಸಾಕು. ಪತಿ ದೇವರ ಆಜ್ಞೆಯನ್ನು ಯಾವತ್ತಾದ್ರೂ ನಾನು ಮೀರೋದುಂಟೆ? ನಿಮ್ಮ ಇಷ್ಟದಂತೆ ಆಗ್ಲಿ ಬಿಡಿ.
ಮಾಡುವಂತ್ಯಾ? ಸರಿ ಆಯ್ತು ಬಿಡಿ, ಒಳಗಡೆ ಹೋಗಿ ಊಟಕ್ಕೆ ಅರೇಂಜ್ ಮಾಡ್ತೀನಿ, ಆಮೇಲೆ ಒಟ್ಟಿಗೆ ಊಟ ಮಾಡಿದ್ರಾಯ್ತು. ನಮಸ್ಕಾರ ರೀ ಅಪ್ಪರ. ರುದ್ರ, ನಮಸ್ಕಾರ. ಊರಲ್ಲಿ ಏನೋ ಗದ್ದಲ ಎದ್ದಿದಂತೆ, ಆ ವಿಷಯ ಎಂತ ನಿನಗೇನು ಗೊತ್ತೇನೋ? ಗೊತ್ತೈತ್ರಿ ಅಪ್ಪ, ಗೊತ್ತೈತಿ. ಅದಕ್ಕಂತ ಊರ್ ಜನ ಎಲ್ಲ ಹೊರಗಡೆ ಬಂದು ನಿಂತಾರ್ರಿ ಅಪ್ಪ ನಿಮ್ಮನ್ನ ಕಾಣ್ಬೇಕಂತ. ಊರು ಇತ್ತಿತ್ಲಾಗ ಬಾಳ ಹದಗಡಕತ್ತೈತ್ ನೋಡ್ರಿ ಅಪ್ಪ. ಮತ್ತೇನಾಯ್ತು ರುದ್ರ? ಆ ಕರಿಯನ ಮಗ ಕಾಳದನಲ್ರಿ ಅಪ್ಪ, ಮುಂದೆ ತಪ್ಪು ಮಾಡ್ಯಾನ್ರಿ. ಮತ್ತೆ ತಪ್ಪು ಮಾಡಿದ್ದಾನೆ? ಮಾಡ್ಯಾನ್ರಿ ಅಪ್ಪ. ಊರ್ ಜನ ಅವನ್ನ ಕರ್ಕೊಂಡು ಬಂದಾರ. ನಾನು ಅವನು ಹೊರಗೆ ನಿಂತಾನ, ಹೋಗಿ ಕರ್ಕೊಂಡ್ ಬರ್ಲೇನ್ರಿ ಅಪ್ಪರ? ಕರೆದುಕೊಂಡು ಬಾ. ಆಯ್ತ್ರಿ ಅಪ್ಪ. ರುದ್ರ, ಮತ್ತೆ ಯಾವ ತಪ್ಪು ಮಾಡಿದ್ದಾನೆ ಅವನು? ಅಪ್ಪರ, ಹಿಂದೊಮ್ಮೆ ಈ ಊರಾಗ ಕಳತನ ಮಾಡಿದ್ದೇನೆ. ಅಷ್ಟು ಸಾಲದಂತ ಜ್ವಾಳದ ಗೂಡಿಗೆ ಬೆಂಕಿನೂ ಇಟ್ಟಿದ್ದೇನೆ. ಇವತ್ತು ಮತ್ತೇನು ಮಾಡ್ಯಾನ ಗೊತ್ತನ್ರಿ ಇವ? ಮತ್ತೇನು ಮಾಡಿದ್ದಾನೆ? ಆ ಕೆಂಚನ ಮಗಳನ್ನ ತೋಟಕ್ಕಂತ ಹೋದಾಗ ಆಕಿಳ ಮ್ಯಾಗ ಬಲಾತ್ಕಾರ ಮಾಡಕ್ ಹೋಗಿದ್ದೀನಿ ಅಪ್ಪ ಇವ. ನೀನೇನು ಮನುಷ್ಯನೋ, ಮನುಷ್ಯ ರೂಪದ ರಾಕ್ಷಸನೋ? ಹೆಣ್ಣನ್ನ ದೇವತೆ ಅಂತ ತಿಳಿದು ಪೂಜೆ ಮಾಡುವ ದೇಶ ನಮ್ಮದು. ಹೆಣ್ಣನ್ನ ದೇವತೆ ಅಂತ ಭೂಮಿ ತಾಯಿ ಹೋಲಿಸ್ತೀವಿ, ಯಾಕೆ ಗೊತ್ತೇನು? ಭೂಮಿ ತಾಯಿಯಲ್ಲಿರುವ ಸಹನೆ ಆ ಹೆಣ್ಣಿನಲ್ಲಿ ಇದೆ ಅಂತ. ನಮ್ಮ ದೇಶದಲ್ಲಿರುವ ಪ್ರತಿಯೊಂದು ನದಿಗೆ ಹೆಣ್ಣಿನ ಹೆಸರಿಟ್ಟಿದ್ದೇವೆ. ಏತಕ್ಕಂತೇನ ಗೊತ್ತೇನೋ ನಿನಗೆ? ಆ ಗಂಗಾ ಮಾತೆ ಎಷ್ಟು ಪವಿತ್ರವಾಗಿರುವಳು, ಅಷ್ಟೇ ಈ ಹೆಣ್ಣು ಪವಿತ್ರವಾಗಿರುವಳು ಎಂದು. ಅಂತ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಿರುವೆಲ್ಲ ಮಗಳೇ, ಎಷ್ಟಿರಬೇಕಲ್ಲ ನಿನಗೆ ಸೊತ್ತು? ರುದ್ರ ಸುಳ್ಳು ಹೇಳಕತ್ತಾನ್ರಿ, ನಾನು ಯಾವ ತಪ್ಪು ಮಾಡಿಲ್ಲ. ನೀನು ಎಲ್ಲಿರುವೆ, ಯಾರ ಕಣ್ಣೆದುರಿಗೆ ನಿಂತಿರುವೆ ಎಂಬುದು ಅರಿವು ನಿನಗೆ ಆದ್ರೂ ಏನು? ಸುತ್ತು 40 ಹಳ್ಳಿಗೆ ನ್ಯಾಯ ಹೇಳುವ ನರಸಿಂಹನ ಮನೆತನ ಇದು. ಈ ನ್ಯಾಯವಂತನ ಮನೆತನದಲ್ಲಿ ನಿಂತುಕೊಂಡು ಅನ್ಯಾಯದ ಮಾತುಗಳನ್ನಾಡಿದ್ದೇ ಆದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಲಾಗಿತ್ತು. ಕಾಳ, ಇಲ್ಲಿ ಸತ್ಯವಂತರಿಗೆ ಮಾತ್ರ ಬೆಲೆ. ಸುಳ್ಳಿನ ಸಂತೆ ಕಟ್ಟು ನಿಮ್ಮಂತವರಿಗೆ ಯಾವ ಕಾಲಕ್ಕೂ ಶಿಕ್ಷೆ ತಪ್ಪಿದ್ದಲ್ಲ. ನೀ ಮಾಡಿದ ಅಪರಾಧವು ಸತ್ಯವೋ ಸುಳ್ಳು ಎಂಬುದು ನಿನ್ನ ಬಾಯಿಂದಲೇ ಮಗಳು. ಅಪ್ಪರ, ಅವನ ಬಾಯಿಂದ ಏನ್ ಕೇಳ್ತೀರಿ? ಇಂಥ ದೇವಸ್ಥಾನದಂತ ಮನೆಯಾಗ ನಿಂತು ಯಾರಾದ್ರೂ ಸುಳ್ಳು ಮಾತಾಡಕ್ಕಾಗತ್ತನ್ರಿ ಅಪ್ಪರ? ಸುತ್ತು 40 ಹಳ್ಳಿಗಳ ಜನರು ನಿಮ್ಮ ಹತ್ರ ನ್ಯಾಯ ಕೇಳಕ್ ಬರ್ತಾರ. ನೀವು ನ್ಯಾಯ ಮಾಡಿದ ಮೇಲೆ ಮುಗಿದು ಹೋಯ್ತ್ರಿ ಅಪ್ಪರ. ಆ ಸಾಕ್ಷಾತ್ ದೇವರ ಬಂದ ನ್ಯಾಯ ಮಾಡಿದಂಗಿರ್ತೈತಿ. ಅಂತಾದ್ರಾಗ ನಿಮ್ಮ ಮುಂದೆ ಯಾರಾದ್ರೂ ಸುಳ್ಳು ಹೇಳಕ್ಕಾಗತ್ತನ್ರಿ ಅಪ್ಪರ? ಯಾರಾದ್ರೂ ಸುಳ್ಳು ಹೇಳಕ್ಕಾಗತ್ತನ್ರಿ? ನಿಜ ರುದ್ರ, ನೀ ಹೇಳು ಮಾತಿನಲ್ಲಿ ಸತ್ಯವಿದೆ. ಇಂಥವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ರುದ್ರ, ನಾಳೆ ಡಂಗುರ ಸಾರಿಸಿ ಪಂಚಾಯತಿ ಕೂಡುವುದಕ್ಕೆ ಹೇಳು. ನಾಳೆ ಸೂರ್ಯ ಉದಯಿಸುವ ಮುನ್ನೆ ನಮ್ಮ ಊರಿನ ಮುಂದಿನ ಆಲದ ಮರಕ್ಕೆ ನೇಣು ಹಾಕು. ಅದನ್ನ ನೋಡಿ ಸುತ್ತು 40 ಹಳ್ಳಿ ಜನ ಯಾವ ಗಂಡಸು ಕೂಡ ಹೆಣ್ಣಿನ ಕೆಟ್ಟ ದೃಷ್ಟಿಯಿಂದ ಕಣ್ಣೆತ್ತಿ ನೋಡಬಾರ್ದು. ಒಂದು ವೇಳೆ ನೋಡಿದ್ದೆಯಾದರೆ ಅವನನ್ನು ಅದೇ ಆಲದ ಮರಕ್ಕೆ ನೇಣು ಹಾಕು. ಇದೇ ಈ ನರಸಿಂಹ ಕೊಡು ತೀರ್ಪು. ಧನ್ಯವಾದ. ನಿಮ್ಮ ತೀರ್ಪನ್ನು ಬದಲಾಯಿಸ್ಕೊಳ್ಳಿ. ಏ ಕಾಲ, ಹೊತ್ತು ಸೂರ್ಯನದಕ್ಕೆ ಬದಲಾಗಬಹುದು, ತಿರುಗು ಭೂಮಿ ಒಂದು ಕ್ಷಣ ನಿಂತು ಹೋಗಬಹುದು. ಆದ್ರೆ ಈ ನರಸಿಂಹ ಕೊಡ ತೀರ್ಪು ಯಾವ ಕಾಲಕ್ಕೂ ಬದಲಾಗಿಲ್ಲ, ಬದಲಾಗೋದು ಇಲ್ಲ. ಮುಂದೊಂದಿನ ನಿಮ್ಮ ಮನ್ಯಾಗೂ ಇಂಥ ಸಂದರ್ಭ ನಡಿಬಹುದು. ದಯವಿಟ್ಟು ವಿಚಾರ ಮಾಡಿ ತೀರ್ಪು ಕೊಡ್ರಿ. ಈಗ ನನಗೆ ಕೊಟ್ಟ ಶಿಕ್ಷೆನು ನಾಳೆ ನಿಮ್ಮ ಮನ್ಯಾಗ ಆವಾಗನು ಇದ ತೀರ್ಪು ಕೊಡ್ಬೇಕು. ಬಹಳ ಎತ್ತರ ಇರಲಿ. ಏ ಕಾಳ, ಅಂತ ಪ್ರಸಂಗ ಬಂದ್ರೆ ಅನ್ಯಾಯಕ್ಕೆ ಯಾವತ್ತೂ ತಲೆಬಾಗೋದಿಲ್ಲ. ರುದ್ರ, ನಾನಿವರೆಗೆ ಇವನನ್ನು ನಮ್ಮ ತೋಟದ ಮನೆಯಲ್ಲಿ ಕೂಡ ಹಾಕು, ಕರೆದುಕೊಂಡು ಹೋಗ್ಬೇಕು ನನ್ನ. ರುದ್ರ, ಆ ಕಾಳ ಹೇಳಿದಂತೆ ಮುಂದೇನಾದ್ರೂ ಈ ಮನೆಯಲ್ಲಿ ನಡಿಬಹುದು ಅಂತೀಯ? ಅಪ್ಪರ,
ದೇವಸ್ಥಾನದಂತ ಮನೆಯಾಗಿ ಎಂದಾದರೂ ತಪ್ಪು ನಡೆಯಲು ಸಾಧ್ಯವೇನ್ರಿ ಅಪ್ಪರ? ಅವ ತಪ್ಪು ಮಾಡ್ಯಾನ, ತಪ್ಪು ಮಾಡಿದ ಬರದೊಳಗೆ ಏನೇನೋ ಮಾತಾಡಿ ಹೋಗ್ಯಾನ್ರಿ ಅಪ್ಪರ. ಅದನ್ನ ಯಾಕೆ ತಲೆಗೆ ಹಚ್ಕೊಂತೀರಿ ಅಪ್ಪರ? ನೀವು ಅದನ್ನ ಯಾಕೆ ತಲೆಗೆ ಹಚ್ಕೊಂತೀರಿ? ಆದರೂ ರುದ್ರ, ನನಗೊಂದು ಚಿಂತೆ ಕಾಡ್ತಾ ಇದೆ ಕಣ್ಣು. ಮದುವೆಯಾಗಿ 3 ವರ್ಷ ಕಳೆದರೂ ನಮಗೊಂದು ಮಗುವನ್ನು ಕರುಣಿಸಲಿಲ್ಲ ಆ ದೇವರು. ಹಾಗಂತ ಚಿಂತೆ ಮಾಡೋದಿಲ್ಲ ರುದ್ರ. ಈ ಊರಿನಲ್ಲಿರುವ ದೀನ ದಲಿತರು, ಬಡ ಮಕ್ಕಳೇ ನಮ್ಮ ಮಕ್ಕಳೆಂದು ಪೂಜಿಸಿದರಾಯಿತು. ಆ ರುದ್ರ, ಅಷ್ಟಕ್ಕೂ ದೇವರು ನಮಗೇನು ಕಮ್ಮಿ ಮಾಡಿದ್ದಾನೆ? ಅರಮನೆಯಂತ ಮನೆ, ಸಾವಿರಾರು ಎಕರೆ ಜಮೀನು, ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳು ಮನೆ ತುಂಬಿಕೊಂಡಿದೆ. ಆದರೆ ರುದ್ರ, ನನ್ನ ಮನಸ್ಸಿನಲ್ಲಿ ಕಾಡ್ತಿರೋದು ಒಂದೇ ಪ್ರಶ್ನೆ ಕಣೆ. ಈ ಮನೆಯಲ್ಲಿ ಕಿಲಕಿಲ ಅಂತ ಓಡಾಡೋದಕ್ಕೆ ಒಂದು ಪುಟ್ಟ ಮಗುವನ್ನು ಕರುಣಿಸಲಿಲ್ಲ ರುದ್ರ. ಇನ್ನು ಮುಂದೆ ನಿಮ್ಮಂತ ಆಳು ಮಕ್ಕಳೇ ನಮ್ಮ ಮಕ್ಕಳೆಂದು ತಿಳಿದು ಬದುಕೊಂಡು ಆತು ಅಂತ ನಿರ್ಧಾರ ಮಾಡಿದ್ದೇನೆ ರುದ್ರ. ಅಪ್ಪರ, ನೀವು ಎಷ್ಟೇ ಪ್ರೀತಿಯಿಂದ ಕಂಡ್ರು ನಾವು ನಿಮ್ಮ ಮನೆ ಮಕ್ಕಳು ಆಗಕ್ ಸಾಧ್ಯ ಇಲ್ರಿ ಅಪ್ಪರ. ನಾವು ಎಷ್ಟೇ ಇದ್ರು ಆಳು ಮಕ್ಕಳು. ನಮ್ಮ ಮುತ್ತಾಜ್ಜನ ಕಾಲದಿಂದಲೇ ಹಿಡಿದು ನಮ್ಮವರೆಗೂ ನಿಮ್ಮ ಮನೆಯಲ್ಲಿ ದುಡಿತಾ ಬಂದಿದ್ದೇವೆ. ನಮ್ಮನ್ನ ಪ್ರೀತಿಯಿಂದ ಮಕ್ಕಳಂತನೇ ಕಂಡ್ರಿ. ಆದ್ರೂ ಕೂಡ ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳಂಗ ಆಗಲ್ರಿ ಅಪ್ಪರ. ನಾವು ನಿಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳಂಗ ಆಗಲ್ಲ. ಆದ್ರೂ ಕೂಡ ಈ ಮನೆಗೊಬ್ಬ ಭೂಪತಿ ಬರ್ಲಂತ ನಾನು ಸಾಕಷ್ಟು ಸಾರಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳಕತ್ತೀನ್ರಿ ಅಪ್ಪರ. ಈ ಹುಚ್ಚ, ಹಾಗಂತ ನೀನು ತಿಳಿದುಕೊಂಡೀಯ, ನಾವು ತಿಳಿದುಕೋಬೇಕಲ್ಲೋ? ಅಲ್ಲೋ ರುದ್ರ, ಕಳೆದ 25 ವರ್ಷಗಳಿಂದ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಈ ಮನೆಯಲ್ಲಿ ದುಡಿಯುತ್ತಾ ಬಂದರು. ಅಷ್ಟಕ್ಕೂ ಪ್ರಸಂಗ ಬಂದರೆ ಈ ಮನೆಯ ಮಾನ ಉಳಿಸುವ ಮಾನವಂತ ಮನುಷ್ಯ ನೀನು. ಅಂದಮೇಲೆ ಈ ಮನೆ ಆಳು ಮಗನಲ್ಲ ರುದ್ರ, ಈ ಮನೆ ಮಗ ನೀನು. ನಿನ್ನಂತ ನಿಷ್ಠವಂತ ಪ್ರಾಮಾಣಿಕ ಮನುಷ್ಯನನ್ನು ಪಡೆಯಬೇಕಾದ್ರೆ ಈ ಮನೆತನದ ಪುಣ್ಯವಿದೆ ರುದ್ರ, ಪುಣ್ಯವಿದೆ. ನನ್ನ ಪುಣ್ಯ ಈ ಮನಿಗಿಲ್ರಿ ಅಪ್ಪರ. ಈ ನಿಮ್ಮ ಅನ್ನದ ಋಣ ನನಗೈತ್ರಿ ಅಪ್ಪ, ನನಗೈತಿ. ಈ ಅನ್ನದ ಋಣ ಅದ ಯಾವ ಜಲಮದಾಗ ತೀರಿಸ್ತೀನೋ ಭಗವಂತನಿಗೆ ಗೊತ್ತು. ಆದ್ರೂ ಆ ಪಾಪಿ ಭಗವಂತ ನಿಮಗೊಂದು ಕೂಸನ್ನು ಕರುಣಿಸಬೇಕಾಗಿತ್ತು. ಆ ನನ್ನ ಮನಸ್ಸಿನಲ್ಲಿ ಇನ್ನೂ ಎಷ್ಟು ಕಟ್ಟಿತೈತಿ ಅಂದ್ರೆ ಅಪ್ಪರ, ದಿನ ಬೆಳಗ್ಗೆ ಎದ್ರೆ ಸಾಕು ನನ್ನ ಕಣ್ಣಲ್ಲಿ ಕಾಣುವುದು ನಿಮ್ಮ ಭಾವಚಿತ್ರನೇ. ಆ ದೇವರ ಚಿತ್ರ ಕಾಣಲ್ಲ ನನಗ. ಯಾಕಪ್ಪ ಅಂದ್ರ ನನಗೆ ಹೊತ್ತು ಹೊಂಟ್ರೆ ಸಾಕು, ಹೊತ್ತು ಮುನ್ಗಿರು ಸಾಕು. ಅನ್ನ ಹಾಕುವ ದನಿ ಅಂದ್ರ ನೀವೇ. ಅಂತ ಅನ್ನ ಹಾಕುವ ದನಿಗೆ ಒಂದು ಮಗುವನ್ನು ಕರುಣಿಸಲಾರದು ಆ ದೇವರು ಮಾಡಿದ ಮಹಾಪಾಪ್ರಿಯಪ್ಪ, ಮಹಾಪಾಪ. ನೀ ಹೇಳು ಮಾತು ಸತ್ಯ. ನಾವೆಷ್ಟೇ ಆಸ್ತಿ, ಅಂತಸ್ತು, ಸಿರಿ ಸಂಪತ್ತನ್ನು ಗಳಿಸಿದರೂ ಯಾವುದನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಅಷ್ಟಕ್ಕೂ ಮಕ್ಕಳ ಭಾಗ್ಯನ ಪಡಿಬೇಕಾಗಿದ್ದರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ರುದ್ರ. ಈ ಜಗತ್ತಿನಲ್ಲಿ, ಈ ಭೂಮಿ ಮೇಲೆ ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಿರುವ ನಾವು ಯಾವುದನ್ನು ತೆಗೆದುಕೊಂಡು ಹೋಗುವುದಿಲ್ಲ. ನಾವು ಮಾಡಬೇಕಾಗಿರುವುದು ಪುಣ್ಯ ಒಂದೇ. ಆ ಪುಣ್ಯವನ್ನು ನಾವು ಮಾಡಿದರೆ ಅದನ್ನು ತೀರಿಸುವ ಋಣ ಇಂದಿಲ್ಲ ನಾಳೆ ಆ ಭಗವಂತ ಕೊಟ್ಟೆ ಕೊಡುತ್ತಾನೆ ರುದ್ರ, ಕೊಟ್ಟೆ ಕೊಡುತ್ತಾನೆ. ಅದಿರಲಿ ಬಿಡು. ಏನು 3-4 ದಿನ ಆಗಿತ್ತು, ಈ ಮನೆ ಕಡೆಯಿಂದ ಬಂದಿರಲಿಲ್ಲಲ್ಲ? ಅಪ್ಪರ, ನಮ್ಮೂರು ಮಕ್ಕದೊಮ್ಮೆ ಶಿವಪ್ಪ ಸಾವುಕಾರ ಸವದತ್ತಿ ಅಲ್ಲೊಂದು ಗುಡ್ಡಕ್ಕೆ ಟ್ಯಾಕ್ಟ್ರಿ ಫ್ರೀ ಬಿಟ್ಟಿದ್ದನ್ರಿ. 3 ಜನ ಎಲ್ಲ ಹತ್ತಿ ಹೊಂಟಿದ್ರಿ ಅಪ್ಪರ. ಅದ್ರಾಗ ನಾನು ನಮ್ಮ ಅವನು ಕೇಳಿದೆ, ಯಾವ ಹಿಂಗ್ ಸಾವುಕಾರ ಹಿಂಗ್ ಹೊಂಟಾನ ಅಂತ. ಆಯ್ತು ಹೋಗಿ ಬಾಯಪ್ಪ ಅಂದ್ಬಿಟ್ರಿ ಅಪ್ಪರ. ಅದಕ್ಕೆ ನಾನು ಸವದತ್ತಿ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿದ್ದೀನ್ರಿ. ಅಲ್ಲೋ ರುದ್ರ, ನನಗೆ ಹೇಳಿದ್ರೆ ನಾನು ಬರ್ತಿದ್ನಲ್ಲೋ ಅಪ್ಪರ. ಮತ್ತು ಮುಂದಿನ ಹುಣ್ಣಿಗೆ ಹೋದ್ರಾತ್ರಿ ನೀವು ನಾವು ಕೂಡಿ. ಹೇಗೋ ಸೌದತ್ತಿ ಎಲ್ಲಮ್ಮನ ದರ್ಶನ ಮಾಡಿಕೊಂಡು ಬಂದಿ ಅಂದಂಗಾಯ್ತು. ಅದಿರ್ಲಿ, ಎಲ್ಲಮ್ಮನ ಪ್ರಸಾದ ತಂದಿರ್ಬೇಕಲ್ಲ? ತಂದಿನ್ರಿ ಅಪ್ಪರ. ಆ ದೇವಸ್ಥಾನಕ್ಕೆ ಹೋಗಿಂದ ಪ್ರಸಾದ ತರಲಾರ ಬಿಡ್ತೀನನ್ರಿ. ಎಲ್ಲಿ ಕೊಡಿ ನೋಡೋಣ. ರುದ್ರ, ದೇವರ ಪ್ರಸಾದವನ್ನು ಯಾವತ್ತು ಎಡಗೈಯಿಂದ ಕೊಡುವುದಕ್ಕೆ ಹೋಗ್ಬಾರ್ದು, ಬಲಗೈಯಿಂದ ಕೊಡಬೇಕು. ಎಲ್ಲಿ ಕೊಡೋ ನೋಡೋಣ. ಅಪ್ಪರ, ಈ ಕೈಗೆ ಒಂದು ಸೂರ ಗಾಯ ಆಗೈತ್ರಿ. ಈ ಕೈನು ನಂದರ್ಯಾ, ಈ ಕೈನು ನಂದ. ಎಡಗೈಲಿ ಕೊಟ್ರೇನು ಬಲಗೈಲಿ ಕೊಟ್ರೇನು, ಇದು ಸವದತ್ತಿ ಎಲ್ಲಮ್ಮನ ಪ್ರಸಾದ ತಾನೆ, ತಗೊಂಡ್ರಿ ಅಪ್ಪರ. ಏ ರುದ್ರ, ಅದೇನು ಕೈಗೆ ಗಾಯ ತೋರ್ಸು ನೋಡೋಣ. ಇರ್ಲಿ ಬಿಡ್ರಿ ಅಪ್ಪರ. ಎಲ್ಲಿ ತೋರ್ಸು. ಇರ್ಲಿ ಬಿಡ್ರಿ ಅಪ್ಪರ. ತೋರ್ಸು, ತೆಗೆಯಲ್ಲ ನೋಡೋಣ, ತೆಗೆ. ಏನು ಇದು ಕೈಗೆ ಗಾಯ? ಹೇಗಾಯ್ತು ಇದು? ಅಪ್ಪರ, ಸವದತ್ತಿ ಎಲ್ಲಮ್ಮನ ಗುಡ್ಡದಾಗ ಆ ದೇವ್ರ ಮುಂದೆ ನಿಂತುಕೊಂಡು ಬಂದ ಭಕ್ತಾದಿಗಳು ಕೈಯ ಕರ್ಪೂರ ಹಚ್ಕೊಂಡು ಬೆಳಗಿದ್ರ
ಆ ದೇವರ ಹತ್ರ ಬೇಡಿಕೊಂಡ ಇಷ್ಟಾರ್ಥಗಳು ನೆರವೇರುತ್ತಂತ ಹೇಳಿ ಎಲ್ಲರೂ ಬೇಡಿಕೊಳ್ಳಾಕತ್ತಿದ್ದಾರೆ ಅಪ್ಪರ. ಅದಕ್ಕೆ ನಾನು ಕೂಡ ಆ ಎಲ್ಲಮ್ಮನ ಮುಂದ ನಮ್ಮ ದನಿಯರ ಮನೆಯಾಗ ಒಬ್ಬ ಭೂಪತಿ ಹುಟ್ಟಿ ಬರ್ಲಿ ಅಂತ ತಿಳ್ಕೊಂಡು ಕೈಯಾಗ ಕರ್ಪೂರ ಹಚ್ಕೊಂಡು ಬೆಳಿಗ್ಗೆ ಬಂದಿನ್ರಿ ಅಪ್ಪರ. ಕೈಯಾಗ ಕರ್ಪೂರ ಹಚ್ಕೊಂಡು ಆದ್ರೆ ರುದ್ರ, ದೇವರಲ್ಲಿ ಭಕ್ತಿ ಇರಬೇಕು ನಿಜ, ಆದ್ರೆ ಇಂಥ ಮೂಢನಂಬಿಕೆ ಇರಬಾರ್ದು. ಯಾರಾದ್ರೂ ದೇಹವನ್ನು ದಂಡಿಸಿಕೊಂಡು ಈ ರೀತಿ ಭಕ್ತಿ ಮಾಡ್ತಾರ ಅದಿರ್ಲಿ. ಮಾದೇವಿ, ಏ ಮಾದೇವಿ, ಆ ಎಣ್ಣೆಸಿ ಬಿಡಿ ತೆಗೆದುಕೊಂಡು ಬಾರೆ. ಯಾಕ್ರಿ, ಏನಾಯ್ತು? ರುದ್ರ ಎಲ್ಲಮ್ಮನ ಗುಡ್ಡಕ್ಕೆ ಹೋಗಿ ಈ ಮನೆಗೊಬ್ಬ ಭೂಪತಿ ಹುಟ್ಟಿ ಬರ್ಲಿ ಅಂತ ಕೈಯಲ್ಲಿ ಕರ್ಪೂರ ಹಚ್ಚಿ ಬೆಳಿಗ್ಗೆ ಬಿದ್ದಿದ್ದಾನೆ ನೋಡು. ಏನ್ ರುದ್ರನ ನೀನು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವನಾದ್ರೂ ಕೂಡ ನೀತಿಯಲ್ಲಿ ತುಂಬಾ ದೊಡ್ಡ ಬುದ್ಧಿವಂತನಾಗಿಬಿಟ್ಟಿದೆಯಪ್ಪ ನೀನು. ನನಗೆ ಮಕ್ಕಳು ಹಾಕಲಿ ಅಂತ ಕೈಯಲ್ಲಿ ಕರ್ಪೂರನ ಬೆಳಗೋದಾ? ಸ್ವಲ್ಪ ಇರು. ಅಪ್ಪರ ಸುಳ್ಳು ಅವರಿಗೆ ನೀವು ತಗದ ಹಚ್ತೀರಿ ನೋಡ್ರಿ ಅಪ್ಪರ. ರುದ್ರ, ಕೈ ಕೊಡು. ಅಪ್ಪರ ನಿಮಗೆ ಹೇಳಿದೀನ್ರಿ ಅವ್ವರಿಗೆ ಕರಿಬ್ಯಾಡ್ರಿ ಅಂತ. ನೋಡ್ರಿ ಈ ಕಾಯಿ ನೋಡಿದ ಕೂಡ ಅವ್ವರಿಗೆ ಮೂರ್ಛ ಬಂತ್ರಿ. ಹೋರಿ ಮೊದಲು ಅವ್ವರಿಗೆ ಏನಾತ್ ನೋಡೋರಿ. ಅದೆಲ್ಲ ಇರೋದ್ರ ಮಂಗಳವಾರ ಶುಕ್ರವಾರ ಅಂತ ದೇವರಿಗೆ ಉಪವಾಸ ಮಾಡಿರ್ತಾರೆ. ಮುಂಜಾನೆ ಎದ್ದು ಏನಾದ್ರೂ ತಿಂದಿರ್ತಾರೆ. ಅದು ಹಾಗಿರುತ್ತೆ. ನಾ ಎಲ್ಲ ವಿಚಾರಿಸ್ತೀನಿ, ನೀವು ಸುಮ್ಮನೆ ಇರಿ. ಹೋರಿ ಹೋರಿ ಅಪ್ಪರ ಮೊದಲು ಅವ್ವಾರ ನೋಡೋರಿ ನೀವು. ಆ ಎಲ್ಲಮ್ಮ ತಾಯಿ ಕಣ್ ತಗದ್ಲು, ಈ ಮನೆಗೆ ಒಬ್ಬ ಭೂಪತಿ ಹುಟ್ಟಿ ಬರ್ತಾನೆ ರುದ್ರ. ಅಂತೂ ಆ ನನ್ನ ಸವದತ್ತಿ ಎಲ್ಲಮ್ಮ ಕಣ್ಣು ತೆರೆದಲ್ಲಿಂದು ಇಂದು ಈ ಮನೆಗೆ ಭೂಪತಿ ಬರ್ತಾನೆ ಎಂದರೆ ಎಲ್ಲಿಲ್ಲದ ಸಂತೋಷ ತನ್ಯರ, ಎಲ್ಲಿಲ್ಲದ ಸಂತೋಷ. ರುದ್ರ, ನನಗೇನು ಮಗು ಆಗುತ್ತೆ ಅಂತ ತುಂಬಾ ಸಂತೋಷದಲ್ಲಿದ್ಯಾ? ಆದ್ರೆ ನಾನು ನಿಂದು ಏನೋ ಒಂದು ವಿಷಯ ಕೇಳಿದ್ದೀನಲ್ಲ. ಏನು ಮಾದೇವಿ ಅದು? ನೋಡಿ, ನಾಚ್ಕೊಳ್ತಾ ಇದ್ದೇನೆ. ಏನ್ ವಿಷಯ ಅಂತ ಮೊದಲು ಅವನೇ ಕೇಳಿ. ರುದ್ರ, ನಾಚಿಕೊಳ್ಳುವ ವಿಷಯ ಅದೇಂತ ನನಗೆ ಗೊತ್ತಿಲ್ಲದು. ಏನಿಲ್ಲ ಬಿಡ್ರಿ ಅಪ್ಪರ, ಹಂಗೆ ಏನಿಲ್ರಿ, ಹಂಗೆ ಏನಾಗಿಲ್ರಿ ಅಪ್ಪ. ಏನು ಇಲ್ಲ ಅಂತೀಯ? ಮತ್ತೆ ಹೆಣ್ಮಕ್ಳ ಹತ್ರ ನಾಚಿಕೊಳ್ತಾ ಇದ್ದಾನೆ. ಇಲ್ರಿ ನನ್ನ ಹೇಳ್ತೀನಿ, ಹಿಂಗೆ ಊರಾಗ ಯಾರ ಕೇಳಿದ್ರು ಅದು ಹಿಂಗೆ ನಾಚ್ಕೊಂಡತ್ರಿ. ಯಾಕೆ? ಅವರು ಅಮ್ಮರ ಗತೆ ಪ್ರೆಗ್ನೆಂಟ್ ಅದಾರ. ಏನಿದು ರುದ್ರ? ಅಲ್ಲ, ನನ್ನ ಹೆಂಡತಿ ಗರ್ಭಿಣಿಯಾಗಿರೋ ವಿಷಯ ನಮ್ಗೆ ತಿಳಿಸೇ ಇಲ್ವಲ್ಲ ನೀನು? ಯಾಕೆ ಹೇಳ್ಬೇಕಂತ ಮಾಡಿದ್ದೀನಿ ಅವರ. ಆದ್ರೂ ಈ ಮನಿ ಒಳಗೊಂದು ಅಂತ ಶುಭ ಸಂದೇಶ ಕೇಳಿಂದ ಹೇಳ್ಬೇಕಂತ ಮಾಡಿದ್ದೀನಿ ಅವರ ನಾನು. ರುದ್ರ, ಹಾಗೂ ಚೊಚ್ಚಲು ಬಸ್ರಿ ಅಂತ ಹೇಳ್ತಾ ಇದೆಯಾ? ಹಣ್ಣು ಹಂಪ್ಲ ಅವ್ರಿಗೆ ಏನ್ ಬೇಕೋ ಅದನ್ನ ತಂದ್ಕೊಡು. ಅಪ್ಪರ ಇಂಥ ವಿಷಯ ಕೇಳಿ 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 ನನ್ನ ತಲೆ ಚೆಟ್ಟಂದು ಹೋಗ್ಬಿಟ್ಟದ್ ನೋಡ್ರಿ ಅವರ. ಯಾಕೆ ರುದ್ರ? ಬಗಲಾಗಿಲ್ಲ ಆಜು ಬಾಜು ಮನೆಯವ್ರು ಹಿಂಗೆ ಹೇಳ್ತಾರ್ರಿ, ನೋಡಪ್ಪ ನೀನ್ ಏನ್ತಿ ಚೊಚ್ಚಲು ಬಸರು, ಆಕಿಗೆ ಬಾಳೆಹಣ್ಣು ಸೇಬುಹಣ್ಣು ಮಾಯಿನಣ್ಣು ಅಂತದ್ ಇಂಥ ತಂದು ತಿನ್ನಿಸಂತ. ನಾನು ರಗಡ್ ತರ್ತೀನ್ರಿ, ಆದ್ರೆ ಅದ ಅಂತದ್ ಏನೂ ತಿನ್ನಲ್ರಿ. ಮತ್ತೇನ್ ಬೇಡ್ತಾನೆ? ಒಲ್ಯಾನ ಬೂದಿ, ಕರೆ ಇಡ್ಲಿ, ಎರಿಮಣ್ಣು, ಕೆರಿಮಣ್ಣು, ಅದು ದಂಟು ಕೇಳನ ಹೆಂಟಿ ಹೇಳ್ತಾವಲ್ರಿ, ಅಂತ ಹೆಂಟಿ ತಿಂತೀನಂತದ್ರಿ. ಯಾಕಂದ್ರೆ ಅದು ಕಾರ್ರಾಗ ಐತಿ, ಯಾವ್ದಾರ ತಿಳಿ ಬಿಡ್ರಿ ಅವರದು. ಆರ ನೀವು ಅಂತದ್ ಏನು ತಿನ್ನೋಂಗಿಲ್ರಿ ಅವರ. ಯಾಕೆ ರುದ್ರ? ಹೌದ್ರಿ, ನೀವೇನ ನಂದೊಂದು ಕಂಡೀಷನ್ ರೀ ಅವರ. ಏನದು? ನೀವು ಇನ್ ಮ್ಯಾಗ ಏನ ತಿನ್ನುವುದಿದ್ರ ಪೆನ್ಸಿಲು, ಕಡುವ, ಈ ಬತ್ತಿ ಎಲ್ಲ ಬ್ಯಾಳ ಬ್ಯಾಳ ಅಂತ ತಿನ್ಬೇಕ್ರಿ ಅವರ ನೀವು. ಯಾಕಂದ್ರ ಅಪಾರ್ಕಂತ ಬೆಳ್ಳಗ ಊಟಬೇಕ್ರಿ ಅವರ. ಅಪಾರ್ಕಂತ ಬೆಳ್ಳಗ ಊಟಬೇಕ್ರಿ. ರುದ್ರ, ನಿನ್ನ ಹೆಂಡತಿ ಚೊಚ್ಚಲ ಗರ್ಭಿಣಿ ಅಲ್ವೇ? ಅದಕ್ಕೋಸ್ಕರವಾಗಿ ಎರೆಮಣ್ಣು, ಆ ಪೆನ್ಸಿಲು, ಮಣ್ಣು ಇಂದೆಲ್ಲ ತಿನ್ನೋದು ಸ್ವಾಭಾವಿಕ. ರುದ್ರ, ನಮ್ಗೆ ತಂದ್ಕೊಡು. ಅವರ ಇನ್ ಮ್ಯಾಗ ನೀವು ಏನೋ ಚಿಂತೆ ಮಾಡ್ಬೇಡ್ರಿ. ಒಂದು ಕಂಡೀಷನ್ ಐತ್ರಿ ಅವರ ನಂದು. ಏನದು? ಈಚಿ ಕಡೆ ಕಡ್ಡಿ ತೆಗೆದು ಈಚಿಕ್ ಹಾಕುವಂಗಿಲ್ಲ, ಈಚಿ ಕಡೆ ಕಡ್ಡಿ ತೆಗೆದು ಈಚಿಕ್ ಹಾಕುವಂಗಿಲ್ಲ. ಅಪ್ಪಾರಿಗೆ ಏನು ನೀವು ಕೆಲಸ ಮಾಡ್ಬೇಕು ಇನ್ ಮ್ಯಾಗ ಎಲ್ಲ ನಾನ ಮಾಡ್ತೀನಿ ಅವರ. ಒಂದೊಂದು ನೀವು ಮಾಡ್ರ, ಉಳ್ದದ್ ನಾ ಮಾಡ್ತೀನಿ ಅವರ. ಮತ್ತೆ ಇನ್ನೊಂದು ಕಂಡೀಷನ್ ರೀ ಅವರ, ಏನದು? ನೀವು ಇನ್ ಮ್ಯಾಗ
ಕಡೆಗೆ ತರುವಂಗಿಲ್ಲ, ಕೊಳ್ಳು ತರುವಂಗಿಲ್ಲ, ಅಡಿಗೆ ಮಾಡುವಂಗಿಲ್ಲ, ಊಟ ಮಾಡುವಂಗಿಲ್ಲ. ಊಟ ಮಾಡಂಗಿಲ್ಲ. ಊಟ ಒಂದು ಮಾಡ್ರಿ ಅವ್ರ. ಯಾಕಂದ್ರ ತಿನ್ನುದ ಅರ್ಧ ರೊಟ್ಟೆ ಒಂದ್ ತುಣುಕೋ ಒಂದ್ ರೊಟ್ಟಿ ತಿನ್ಬೇಕಾರ ಅಪ್ರೂಪ್ರಿ ಅವರ. ಊಟ ಒಂದು ಮಾಡ್ರಿ ಅವರ. ನೀವು ಉಳಿದಿದ್ದು ಯಾವ್ದು ಬೇಡ, ನಾ ಮಾಡ್ತೀನ್ರಿ. ನಾ ಅಡಿಗೆನೂ ಬಲ್ಲಿ ಫೇಮಸ್ ಮಾಡ್ತೀನ್ರಿ ಅವರ. ಸೂತ್ಲ ಹಳ್ಳ್ಯಾಗ ಪೂಜಾರಿ ಮುತ್ತು ಅಂದ್ರೆ ಅಡಿಗೆ ಬಹಳ ಸೂಪ್ರ ಅಲ್ವ. ಏನೇನ್ ಮಾಡ್ತೀಯಪ್ಪ? ಅದು ಏನೇನು ಮಾಡ್ಬೇಕು ನಿಮ್ಮ ಇಷ್ಟ ಪ್ರಕಾರ ಮಾಡ್ತೇನೆ ಅವರನ್ನ. ಅದರಲ್ಲಿ ವೃದ್ಧ, ನಿನ್ನ ಇಷ್ಟದಂತೆ ಸೌದತ್ತಿ ಎಲ್ಲಮ್ಮ ಕಣ್ ತೆಗೆದಿದ್ದಾಳೆ. ಇದೇ ಸಂತೋಷದ ಸಂಭ್ರಮದಲ್ಲಿ ಎಲ್ಲರೂ ಸಿಹಿ ಊಟ ಮಾಡೋಣ. ಅಪ್ಪರ, ನಮಗೆಲ್ಲ ಅನ್ಕೊಂಡು ಬಂದಿದ್ದೀನ್ರಿ ನಾನು. ಹೊಟ್ಟೆ ಹಸ್ತತಿ, ಅವ್ವಾರ ಏನ್ರ ಬಿಸಿ ಬಿಸಿ ಅಡಿಗೆ ಮಾಡಿರ್ತಾರ, ನಾವು ಉಂಡ ಹೋಗ್ಬೇಕಂತ. ಅವ್ವಾರ ಪ್ರೆಗ್ನೆಂಟ್ ವಿಷಯ ಏನು ಕೇಳಿದ್ನಲ್ರಿ ಅಪ್ಪರ. ನಂದು ಹಸ್ತ್ ಹೊಟ್ಟಿ ತುಂಬಿದಂಗ ಆತ್ ನೋಡ್ರಿ ಅಪ್ಪರ. ಹಸ್ತ್ ಹೊಟ್ಟಿ ತುಂಬಿದಂಗ ಆತ. ಪುತ್ರ, ಈ ಸಿಹಿ ಸುದ್ದಿಗಿಂತ ಮೊದಲ ದೇವರಿಗೆ ತುಪ್ಪದ ದೀಪ ಹಚ್ಚಿ ಆಮೇಲೆ ಎಲ್ಲರೂ ಕೂಡ ಸಿಹಿ ಊಟ ಮಾಡೋಣ. ಅಪ್ಪರ, ಅವ್ವಾರ ಪ್ರೆಗ್ನೆಂಟ್ ಗದ್ದಲ್ದಾಗ ನಾನು ಅದನ್ನ ಮರ್ತಾ ಬಿಟ್ಟಿದ್ದೇನ್ರಿ. ಈ ಮನೆಗೆ ಒಬ್ಬ ಭೂಪತಿ ಬರೋದು ಆಗಿದ್ದ ಕರೆ ಆದ್ರ ಊರಲ್ಲಿರುವ ದೇವರಿಗೆಲ್ಲ ತುಪ್ಪದ ದೀಪ ಹಚ್ಚಿ ಬರ್ತೀನಂತ ಒಂದು ವರ್ಷದಿಂದ ಹರಕಿ ಹೊತ್ತೀನ್ರಿ ಅಪ್ಪರ. ನಾನು ಹೋಗಿ ತುಪ್ಪದ ದೀಪ ಹಚ್ಚಿ ಬರ್ತೀನ್ರಿ ಅಪ್ಪರ. ನೀವೇನು ಆರಾಮ್ ಊಟ ಮಾಡಿ ಹೊರ ಬರ್ತೀನ್ರಿ ಅಪ್ಪರ. ಮಾದೇವಿ, ಏನ್ರಿ ಹಾಗೆ ನೋಡ್ತಾ ಇದ್ರ? ರುದ್ರ ಮುತ್ತಿನಂತ ಮನುಷ್ಯ. ಹೌದು, ರುದ್ರ ಮುತ್ತಿನಂಥ ಮನುಷ್ಯರು, ನೀವು ಬಂಗಾರದಂಥ ಮನುಷ್ಯರು. ಮತ್ತೆ ನೀನು? ಅದು ತಮಗೆ ಗೊತ್ತು. ಮಾದೇವಿ, ನೀನು ಈ ಮನೆಯ ಸೌಭಾಗ್ಯ ಲಕ್ಷ್ಮಿ ಕಣೆ, ಸೌಭಾಗ್ಯ ಲಕ್ಷ್ಮಿ. ಓಹೋ, ನಾನು ಈ ಮನೆಗೆ ಸೌಭಾಗ್ಯದ ಲಕ್ಷ್ಮಿ ಆದ್ರೆ ನೀವು ತುಂಬಾ ರಸಿಕರು ರೀ. ಇನ್ ಮುಂದೆ ಈ ಮನೆ ದೇವಲೋಕ ಕಣೆ, ದೇವಲೋಕ. ಹೌದು ರೀ.
ಅದೇ ನಾವೊಂದು ಕೆಲಸ ಮಾಡೋಣ. ಏನಿದು? ಈ ಮಗುನ ಹೇಗೋ ನಿನ್ನ ತಂಗಿಗೆ ಮಕ್ಕಳಿಲ್ಲ ಅಂತ ಹೇಳ್ತಾ ಇದ್ದೀಯಾ, ನಿನ್ನ ತಂಗಿ ಹತ್ರ ಬೆಂಗಳೂರಲ್ಲಿ ಶಾಲೆಗೆ ಬಿಡೋಣ. ರೀ ಅವ್ನು ಕಳಿಸ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ಕೂಡ ಅವನು ಓದಿ ದೊಡ್ಡ ವಿದ್ಯಾವಂತನಾಗ್ಬೇಕಲ್ವೇ? ಅದಕ್ಕೇನೆ ಹೇಳೋದು. ಆಯ್ತು ಬಿಡಿ, ನಿಮ್ಮ ಇಷ್ಟ ಇದ್ದಂತೆ ಆಗ್ಲಿ, ಅವನನ್ನು ಓದಿಸೋದಕ್ಕೆ ಅಲ್ಲಿ ಬಿಟ್ಟು ಬಿಡೋಣ. ರುದ್ರ, ಏ ರುದ್ರ, ಹಾರೇ ಅಪ್ಪರ. ನೋಡು, ಈ ಮಗುನ ಕರ್ಕೊಂಡು ಹೋಗಿ ಅಮ್ಮವರು ಚಿಕ್ಕಮ್ಮವರಲ್ಲಿದ್ದಾರೆ ಬೆಂಗಳೂರಲ್ಲಿ. ಅಪ್ಪರ ಅಲ್ಲಿ ಶಾಲೆ ಕಲಿಯೋದಕ್ಕೆ ಬಿಟ್ಟು ಬಾ. ಅಲ್ಲ, ಬೆಂಗಳೂರು ಅಂತ ದೊಡ್ಡ ಸಿಟಿಯಾಗ ಸಾಲಿಗೆ ಬಿಡೋದಕ್ಕಿಂತ ಇಡೀ ಬಾಗಲಕೋಟೆ ತಾಲೂಕಿನಾಗ ಚಿಟಗಿನ ಕೊಪ್ಪ ಶಾಲೆ ಮಾದರಿ ಶಾಲೆ ಆಗೈತೆ ಅಂತ ಬಹಳ ಮಾತಾಡ್ತಾರಲ್ರಿ ಅಪ್ಪರ. ಅದೆಲ್ಲ ನಿಜ ರುದ್ರ. ಹೆತ್ತವರಿಗೆ ಹೆಕ್ಕಿನ ಮುದ್ದು ಅಂತಾರೆ. ಮಕ್ಕಳ ಮುಂದಿದ್ರೆ ಮಕ್ಕಳು ಸರಿಯಾಗಿ, ತಂದೆ ತಾಯಿಗಳ ಮುಂದಿದ್ರೆ ಮಕ್ಕಳು ಸರಿಯಾಗಿ ವಿದ್ಯಾಭ್ಯಾಸ ಕಲಿಯೋದಿಲ್ಲ. ಅಷ್ಟಕ್ಕೂ ನಿಮ್ಮ ಚಿಕ್ಕಮ್ಮವರಿಗೆ ಮಕ್ಕಳಿಲ್ಲ, ಕಳಿಸ್ಕೊಡು ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗಿ ಬಿಟ್ಟು ಬಾ. ಅಲ್ರಿ ಪರ, ನಂದು ಬಹಳ ಆಸೆ ಐತ್ರಿ. ಸುನಿಲ್ ಸರ್ ಪಾಟೀಲ್ ಅಂತ ಒಳ್ಳೆ ಮುಖ್ಯ ಗುರುಗಳು ಅದಾರ. ಒಬ್ಬಾಕಿ ಜ್ಯೋತಿ ಸಾಲೋಟಿಗೆ ಮೇಡಮ್ ಅಂತ ಒಳ್ಳೆ ಶಿಕ್ಷಕಿ ಅದಾಳ. ಮತ್ತು ಹನುಮಂತ್ ಸರ್ ಅಂತ ಅತಿಥಿ ಶಿಕ್ಷಕರದಾರಿ ಅಪ್ಪರ. ನಾನು ಅವ್ರ ಬಗ್ಗೆ ಭಾಳ ಕೇಳ್ತೀನಿ ಊರಾಗ. ಎಲ್ಲರ ಕಟ್ಟಿ ಮ್ಯಾಗ ಕುಂತವ್ರು ಸುದ್ದಿ ಬಲ್ಲ ಇವರ 3 ಮಂದಿ ಸುದ್ದಿ. ಚಿಟಿ ಕೊಪ್ಪು ಅಟ್ ಹೈಟ್ಯಾಕ ಆಗತೈತಿ, ಸಾಲ್ ಹಿಂಗ ಬೆಳ್ಯಾಕತೈತಿ. ನನ್ನ ಮಗಳು ಹಿಂಗ್ ಶಾನ್ಯಾಕೆಗಳ, ನನ್ನ ಮಗ ಹಂಗ ಪಂಡಿತಗೆ. ಅದಕ್ಕೆ ಅಪ್ಪರ ಇಲ್ಲಿ ಬಿಟ್ರ ಭಾಳ ಚಲೋ ಆಗ್ತೈತ್ರಿ. ಆದ್ರೂ ನೀವು ಹೇಳೋ ಮಾತನ್ಯಾಗ ಒಂದು ಅರ್ಥ ಐತ್ರಿ ಅಪ್ಪರ. ತಂದೆ ತಾಯಿ ಅಂತ ಮಕ್ಕಳು ಬೆಳೆದ್ರ ವಿದ್ಯಾಭ್ಯಾಸ ತೆಲಿಗೆ ಹತ್ತುದಿಲ್ಲ ಅನ್ನೋದು ನಿಮ್ಮ ಮಾತನಾಗೂ ಸತ್ಯ ಐತ್ರಿ ಅಪ್ಪರ. ನೀವ್ ಹೇಳಿದಂಗ ಚಿಕ್ಕಮ್ಮರ ಹತ್ರ ಬೆಂಗಳೂರಿಗೆ ಹೋಗಿ ಬಿಟ್ಟು ಬರ್ತೀನಿ ಅಪ್ಪರ. ನಿಮ್ಮಂಗ ಎಷ್ಟು ಮುತ್ತಾಗೈತ್ರಿ ಈ ಪುಟಾಣಿ. ಬರುವಾಗ ಹಾಗೆ ನಿನ್ನ ಹಿಂತಿನ ಒಳ್ಳೆ ಆಸ್ಪತ್ರೆಗೆ ತೋರಿಸ್ಕೊಂಡು. ಆಯ್ತ್ರಿ ಅಪ್ಪರ, ನೀವ್ ಹೇಳಿದಂಗ ನಂದು 4 ದಿನನೂ ಲೇಟ್ ಆಗತ್ತ ಅಪ್ಪರ. ನಿಮ್ಮಂಗ ಈಗೇನು ಸುತ್ತು 40 ಹಳ್ಳಿಗಳ ನ್ಯಾಯ ಹರಿತಿರಲ್ಲ, ಹಂಗೆ ನಿಮ್ ಚಿಕ್ಕದ ನೀನು ಒಳ್ಳೆ ವಿದ್ಯಾಭ್ಯಾಸ ಕಲಿತು ಮುಂದ ಈ ನಮ್ಮ ಸುತ್ತು 40 ಹಳ್ಳಿಗಳ ಜನರ ನ್ಯಾಯ ಹರಿಯಂಗ ಚಿಕ್ಕದನೇರ ಆಗ್ಬೇಕಂತ ನನ್ನ ಅದು ಇದೊಂದು ಆಸೆ ಐತಿ ನೋಡ್ರಿ ಅಪ್ಪರ. ಬರೀ 24 ತಾಸು ನಮ್ಮ ಮನೆ ಬಗ್ಗೆನೇ ಮಾತಾಡ್ತೀಯಲ್ಲ. ನಿನ್ನ ಹೆಂಡತಿನೂ ಹೆರಿಗೆ ಇದ್ದಾಳ ಅಂತ ಹೇಳ್ತೇವೆ. ಹೋಗೋ, ಒಳ್ಳೆ ಆಸ್ಪತ್ರೆ ತೋರಿಸು. ಹಣದ ಬಗ್ಗೆ ಯೋಚನೆ ಮಾಡಬೇಡ, ಅದನ್ನ ನಾನು ನೋಡ್ಕೋತೀನಿ. ಆಯ್ತಾ? 4 ದಿನ ತಡ ಆಗ್ಲಿ. ಆಯ್ತ್ರಿ ಅಪ್ಪರ. ಮಾಡಬೇಡ, 4 ದಿನ ಗಡಬಡ ಮಾಡಬೇಡ. ಇನ್ನ 4 ದಿನ ಹೆಚ್ಚಿಗೆ ನಿಂತು ಬರ್ತೇನೆ. ಒತ್ತೆ ಕೇಳಾಕತ್ತೀರಲ್ರಪ್ಪರ, ಇನ್ನ 4 ದಿನ ನಿಂತ ಬರ್ತೇನೆ. ಇಳಿಸ್ರಪ್ಪ. ಅಪ್ಪರ ನಾ ಇನ್ನು ಬರ್ತೇನ್ರಪ್ಪ. ನ್ಯಾಯ ದೇವರು ಚಿಕ್ಕ ಯಜಮಾನರೇ, ನಮ್ಮೂರ ನ್ಯಾಯ ದೇವರು ಚಿಕ್ಕ ಯಜಮಾನರೇ. ನನ್ನಂತ ಹುಡುಗಿ ಒಂದ್ ರಸ್ತಾ ಹಿಡಿದು ಒಂಟ್ಲಂದ್ರೆ ಸಾಕು ನೋಡ್ರಿ. ಈ ಪಡ್ಡಿ ಹುಡುಗರು ಸುಮ್ಮರಂಗಿಲ್ಲ, ಅವ್ರಿಗೇನೋ ಗುಳುಗುಳು ಅಂದಿಂದ ಎದ್ದು ಬಿಡುತ್ತ ಗೊತ್ತಾಗೋದಿಲ್ಲ. ನನ್ನ ನೋಡಿರ ಕಣ್ಣ ಹುಡಿತಾರ, ನಿನ್ನ ನಂಬಳಗ ನೀ ಗೊತ್ತಾತಂಗ. ನನ್ನ ನೋಡಿ ಕಣ್ಣು ಹೊಡಿದು ಸಂಧಿ ಮಾಡೋದು ಏನೇನೇನೋ ಮಾಡ್ತಾರ. ನಾನು ನೋಡಿ ಹಿಂಗೆ ಯಾಕೆ ಮಾಡ್ತಾರಂತ ನಾನೇ ವಿಚಾರ ಮಾಡ್ತೀನಿ. ಆದ್ರೂ ನನಗೆ ಗೊತ್ತಾಗೋದು. ನಾನು ಜಲ್ದಿ ಮದುವೆ ಮಾಡಿಕೊಂಡು ಫಸ್ಟ್ ನೈಟ್ ಮಾಡಿ ನಿಮ್ಗ ಹುರುಪಾಕ್ಬಿಡು, ನನಗೇನು ಫಸ್ಟ್ ನೈಟ್ ಮಾಡಿ 4 ಮಕ್ಕಳು ಹಡಿಬೇಕಂತೀನಿ. ನನ್ನ ಗಂಡ ಸುಣ್ಣ ಗುಡುಗುಡು ಗುಡುಗುಡು ಎಲ್ಲಿದೆಯೋ ಎಲ್ಲೋದಲ್ಲಪ್ಪ ಈಗ ನನಗಿಲ್ಲ ಎಲ್ಲಿ ಜಾಗ, ಎಲ್ಲೋದಲ್ಲಪ್ಪ ನನಗಿಲ್ಲ ಎಲ್ಲಿ ಜಾಗ.
ಉಣ್ಣೋದಿಲ್ಲ ಮುರಿದು ನಿಸಲ ನಿನ್ನ ಕೊಟ್ಟ ಉಣ್ಣೋದಿಲ್ಲ ಹೊರಗೆ ಬರಲ್ಲ. ನಡುರಾಗ ಕಡದರ ಕಡಲೆ ಕೇಳ ಹುಟ್ಟಿದ ಊರ ಸೀದ ನಟ್ಟಿದ ಕೇಳ ಹುಟ್ಟಿದ ಊರ ಸೀದ ನಟ್ಟಿದ ನಿನ್ನ ಮಾರಿ ನೋಡಂಗ ಆಗೇದಿ ನಿನ್ನ ಮಾರಿ ನೋಡಂಗ ಆಗೇದಿ ಏ ಮಾವ ಎಲ್ಲಿ ಸಿಗಲಿ ನಿನ್ನ ಜೊತೆ ಮಾತಾಡೋದೆ. ನಿನ್ನ ಪರ್ಸನಲ್ ನಂಬರ್ ಕೋಡ ನನ್ನ ಗಾಡಿ ವಾಟಕ ಶಾಪ ವಾಟಕ ಶಾಪ ರಿಂಗ ರಿಂಗ ಕಿವಿಯ ಜಮಕಿ ಏನ ಗೆಚ್ಚಕ್ಕೂ ನಿಧಾನ ನನ್ನ ಗಂಡ ಅನುಸಲುಗಳು ಗುಂಡ ಎಲ್ಲಿದ್ದಾನ ಅಂದಿನ ಯಾಕ ನಿನ್ ನೋಡೋಣ ನನ್ಗೆ ಅರ್ಥ ಬಿಡ್ತೈತಪ್ಪ. ಯಾಕೋ ಹುಡುಗ ನನ್ನಂತ ಹುಡುಗಿ ನೋಡಿ ಹಾಡ್ಕೋ ಅಂತ ಬರಕತ್ತಿಲ್ಲ ಯಾಕ ಜೀವ ಏನ್ರ ಬೇಡಕತ್ತ ನಿಂದು ಈಗ ಯಾಕ ಜೀವ ಬೇಡಕತ್ತ ನೋಡಿ ಹಾಡಕತ್ತಿಲ್ಲ ಯಾಕ ಯತ್ನೆ ನೋಡಿಲೆ ಇದಾನ ಮನಿ ನೀ ಮಾಡ್ಕೊಂತ ಒಂಡೆ ನೀನು ತಗೊಂಡಲ್ಲ ಕಲ್ಬಾಗ ಹೋಗಿತಾರ ತಿಳ್ಕೊಂಬತ್ತೆ ಈಗರ ನನ್ನ ಹಿಡ್ಕೊಂಡು ಒದಿತಾರ. ಅದೇ ತರ ಅಲ್ಲ ತೆಳ್ಳಗ ಹಾಕಿ ಮ್ಯಾಗ ಕೂತು ತಿಳ್ಕೊ ಅವಿ ನಾವೇ ನಿಮ್ಮಂಗ ಹರಿದೊಡ್ಡ ಹಳದಂಡಿಕ ಸಾಲ ಮಾಡಿಲ್ಲ. ನಾವೇನು ಬಾಳೆ ಮಾಡಿ ಬಕ್ಬರ್ ಕುಡ್ದು ಆಟ್ರಾಗನೈತಿ. ನನ್ನ ಹಿಡ್ಕೊಂಡು ಒದಿತಾರ ಬರೀ ನನ್ನ ಟಚ್ ಮಾಡನ್ ಮೀಸಿ ಕಿತ್ ಕೈಯಾಗ ಕೊಟ್ಟನ್ ಹಿಂಗ ಮೈಯಂದವ್ರು ನಮ್ಮ ತಾಲ ಅಂತ ಉದ್ಯೋಗ ಐತಿ. ಉದ್ಯೋಗ
ಹೌದಾ? ಉದ್ಯೋಗ ಏನ್ ಮಾಡ್ತೀವಿ? ನಿಮ್ಮಂತವ್ರಿಗೆ ಕಲಿಸ್ತೇವೆ ನಾವು. ಏನು ಕಲಿಸ್ತೀರ? ಅಲ್ಲ ಶಾಲಿ ಕಲಿಸ್ತೀವಿ. ನಾನು ಎಷ್ಟೊತ್ತಾತು? 1 ಗಂಟೆ ಆತು. ಈ ಊರಾಗ ಒಂದರ ಹರಿಯದ ಹುಡುಗಿಯರ ಹೇಳಬಾರ್ದು. ಯಾಕ ನೀನ್ ಅದಕ್ಕೆ ಸಿಕ್ಕಿಯಾ? ನಿನಗೆ ಕಲಿಸಿದ್ರ ಆತು. ಅಯ್ಯೋ ಹೋಗ್ಬಿಡ್ರಿ, ನಂದು ಏನು ಕೇಳಕತ್ತಿರ ಉದ್ಯೋಗ? ನಾನು ಉದ್ಯೋಗ ಇದ್ದವನ್ನ ಜಲ್ದಿ ನೋಡಿ ಮದ್ವೆ ಮಾಡ್ಕೊಂಡು ಚಂದಗಿರ್ಬೇಕು ಅಂತೀನಿ. ಆಗ ನನ್ನ ನೋಡಿ ನಿನ್ನ ಫಿಗರ್ ನೋಡಿ ಎಲ್ಲರೂ ಒಳ್ಳೆ ಅಂತ ಹೋಗ್ಬಿಡ್ತಾರ್ರಿ. ನಿನಗೇನು ಕಮ್ಮಿ ಆಗೈತೆ ಒಳ್ಳೆ ನಾಕ? ನಾ ಶಾಲೆ ಕಲ್ತಿಲ್ಲ ಅದಕ್ಕ. ನೋಡಕ್ಕೆ ಎಷ್ಟು ಚಂದ ಕಾಣ್ತಿದ್ದಿ, ಯಾ ನಮೂನಿ ಇದ್ದೀವಿ. ನೀನು ನೋಡಿದ್ರೆ ಯಾ ನಮೂನಿ ಫ್ಯಾಷನ್ ಮಾಡ್ತಿದ್ದಿ, ಯಾವನು ಒಳ್ಳೆ ನಾನು. ಅಯ್ಯೋ ಡಾರ್ಲಿಂಗ್, ಕಲತಾರಷ್ಟೇ ಫ್ಯಾಷನ್ ಮಾಡ್ಬೇಕಂತ ರೂಲ್ಸ್ ಐತೆ ಮಗನ. ಈಗ ಕಾಲ ಚಡ್ಡಿ ಹಾಕೋ ಆಗ್ಯಾರ ಹುಡುಗಿಯರು ಗೊತ್ತಿಲ್ಲ. ಕಲ್ತಾರಷ್ಟೇ ಫ್ಯಾಷನ್ ಮಾಡ್ಬೇಕಂತ ರೂಲ್ಸ್ ಐತೆ ಈಗ. ಇಲ್ಲ, ನೀನು ನೋಡಿದ್ರೆ ನಾನು BA MA ಕಲ್ತಿರ್ಬೇಕು ಅಂತ ಅನ್ಕೊಂಡೆ. ಹೋಗಿ ನೀ MA ಕಲಿಯಕ್ಕೆ ಹೆಬ್ಬಟ್ಟ. ನೀನು 4 ಅಕ್ಷರ ಕಲಿಯಕ್ಕೆ ನಿನಗೇನು ದಾಡಿಗತಿ? ನಿನಗೇನು ಕಣ್ಣು ಕಡಿಮೆ ಕೂಳು ಕಡಿಮೆ? ಇಲ್ಲ, ನೋಡಕ್ಕೆ ತಂದು ಗೋಟಾಗಿಟ್ಟು ನೋಡು. ನೋಡಕ್ಕೆ ಎಷ್ಟು ಚಂದ ಕಾಣ್ತಿದ್ದೆ. ಏನು ದಿಕ್ಕೇಡಿ 4 ಅಕ್ಷರ ಕಲಿಯಕ್ಕೆ ನಿನಗೇನಾಗತ್ತೆ ದಾಡಿ? ಅಯ್ಯೋ ಸುಮ್ರ, ನನಗೂ ಕಲಿಬೇಕಂತ ಭಾಳದಿಂದ ಆಸೆ ಐತಿ. ಹೆಂಗೂ ನೀವು ಬಂದಿರಿ, ಸ್ವಲ್ಪ ನೀವರು ಕಲಿಸ್ರಲ್ಲ. ನನಗೆ ಕಲಿಸಿ ಪುಣ್ಯಾರ ಕಟ್ಕೋರಿ. ಹೆಂಗೂ ಬಂದಿರಂತ ಕಲಿಸ್ಬೇಡ್ರಿ. ನೀ ಕಲಿತಿ ಅಂತಂದ್ರ ನಾ ಬೆಳ್ತಕ್ಕ ಬಿಡು ಮಗನಲ್ಲ. ಒಮ್ಮೆ ನಾ ಏನಾರ ನೀನು ಕಲಿಸೀನಿ ಅಂದ್ರ ಸೀದಾ ನಾನು ಹುಡ್ಕೊಂಡು ನೀನ ಬರ್ಬೇಕು. ನಾವೇನು ಎಂದು ಬರೋರಲ್ಲ ಗಂಡ ಮಕ್ಕಳು, ಹಂಗೆ ಕಲಿಸ್ತೀನಿ ನೋಡಿ. ಮತ್ತೆ ನಂಗೆ ಡೌಟ್ ಐತಿ ಈಗ, ಏನ ನೀ ಹಂಗೆ ಕಲಿಸಂಗಿಲ್ಲ ಅಂತ. ಬಂದು ನೋಡು. ಬರ್ತೀನಿ ಮಗನ, ಕಲಿಸ್ಬೇಕು ಮತ್ತು ನಿನಗ ನಾ ಕಲಿಸ್ಬಿಡ್ತೀನಿ ನೋಡ್. ಮತ್ತೆ ಐ ಆಮ್ ರೆಡಿ. ತೊಡ್ಕೋ ಮಾಡಬೇಡ, ತೊಡ್ಕೊಂತ ಬಿಡು. ನಿಮ್ಮ ಹೆಸರೇನು? ನನ್ನ ಹೆಸರ ಹರಿ. ಏನ್ ಹರಿ? ನರಹರಿ. ಅಂದ್ರೆ ನೀ ಯಾರ ನರ ಹರಿದಿದ್ದೇನ? ನಮ್ದು ನಮ್ಮ ನೆಲಿಲ್ಲ, ಮುಂದಿದೆಲ್ಲಿ ಹರಿಲ ಯಪ್ಪ. ಯಾರ ತೊಗಲು ಹರಿದಿದ್ದೇನು? ಇದ್ದ ತಗಲ ಹೋಗಂತ ಹೋಗೈತಿ. ಮತ್ತೆ ಯಾವ ತಗೊಂತ ಹೇಳಿ ಹಂಗೆ ಯಾರಿದ್ರು ಚರ್ಪರ್ ಚರ್ಪರ್ ಚರ್ಪರ್. ನಾವು ಯಾರು ಯಾಕೆ ರೇಪಿರ್ಲಿ, ನನ್ನ ಹೆಸರು ಇರೋದ ನರಹರಿ. ಚಾಟ್ಗಟ್ನಾಗ ಹರಿ ಅಂತ ಇಟ್ಕೊಂಡ್ರೆ. ಹೋಗ್ಲಿ, ನಿನ್ನ ಹೆಸರು ಏನು? ಸುಂದರಿ 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 ನನ್ನ ಹೆಸರು ಹಂಗ್ರಿ. ಸರಿ, ಹಂಗ ಶುರು ಮಾಡೇ ಬಿಡ್ತೇನೆ. ಯವ್ವ ಏನ್ ಶುರು ಮಾಡ್ತಿ? ಸಾಲಿ ಕಲ್ಸೋ ಶುರು ಮಾಡಿ ನಂದೆ. ನೀವ್ ಹೆಂಗಂತೀರಿ ಹಂಗ ಶುರು ಮಾಡ್ರಿ. ನಾ ಹೆಂಗೇನು? ನಾ ಎಲ್ಲಿ ಒತ್ತಿ ಹಿಡಿತೀನಿ, ನಾ ಎಲ್ಲಿ ಬಿಗಿ ಹಿಡಿತೀನಿ, ನಾ ಎಲ್ಲಿ ಜಗ್ಗಿ ಹಿಡಿತೀನಿ. ಹಂಗ ನೀನು ಸರಳಕ್ಕೆ ಆತ್ರ ನೀವ್ ಹೆಂಗಂತೀರಿ ಹಂಗ ಹಿಡ್ಕೊಂತ. ನೀವ್ ಎಲ್ಲಿ ಹಿಡಿ ಅಂತೀರ ಅಲ್ಲಿ ಹಿಡ್ಕೊಂಡ್ಬಿಡ್ತೀನಿ. ಹಂಗಾರ 1ನೇ ಅಕ್ಷರ ಶುರು ಮಾಡೋಣ. ಶುರು ಬರೇ ಮಾಡೋಣ ಮಾಡೋಣ ಮಾಡೋಣ. ಮಾಡ್ರಿ ಮಾಡ್ರಿ ಮಾಡ್ರಿ. ಇಲ್ಲೇ ಡೌನ್ ನಮ್ಮ ಗಾಡಿ. ಇನ್ನೂ ದಾರ ದೂರ ಐತಿ, ಈಗಲೇ ಜಗ್ ಬೇಡ. ಅಯ್ಯ ಅಕ್ಷರ ಮಾಸ್ತರ ಅಕ್ಷರ. ಐ ಹಳ್ಳಿ ಮೇಯ್ಸಿ ಅಂತೀನಿ. ಇನ್ನು 2ನೇ ಮಾಡಲ್ ಅಕ್ಷರ ಐತಿ. ಮತ್ತಿನ್ನೊಂದು ಯಾವ್ದು?
ಮಾಸ್ತರ ಸೈಡ್ ಮ್ಯೂಸಿಕ್ ಯಾವ ನಿದ್ದೆ ಹತ್ತಿ ಮಕ್ಕೊಂತ ಅವಾಗ ನಮ್ಮ ಹುರುಪ ಗಪ್ಪ ಅಕ್ಕವ ಬಡ್ರಿ ದೇವ್ರ ಮಲ್ಲಂಗ ಇನ್ನೊಂದು ಮಾಡಲ್ಲೈತೆ ಇನ್ನೊಂದೇನು ಭಾರಿ ತಂದೈತಿ ಅದು ಎಂತದ್ದು ಮಾಡು ರಾಜ ಕಕ್ಕ ಬರಗೆಟ್ಟ ನೋಡಿ ಮತ್ತೊಂದು ತೆಕ್ಕಿಬಿಡಿದ್ರ ಮಾಸ್ತರ ಅದೀಗ ಹೈದರಾಬಾದಾಗ ಹೋಗ್ತಾಳ ಇದು ಬಿರುಸೈತಿ ಬಿರುಸೈತೆ ಇದು ಬಾಳ ಬಿರುಸ ನಮಗೆ ಬಗೆರಂಗಿಲ್ಲ ಮಾಸ್ತರ ಇದು ಬಗೆರಂಗಿಲ್ಲ ಕಲಿಬೇಕಂದ್ರೆ ಒಂದು ಸ್ಟೆಪ್ಪು 2 ಸ್ಟೆಪ್ಪು 3 ಸ್ಟೆಪ್ ಇರ್ತಾವ ನಾವೊಂದು ಮಾತು ಹೇಳ ಫಸ್ಟಿಗೆ ಬಿರುಸಾಗತ್ತ ಆಮೇಲೆ ತಾನ ಸರಳ ಆಗತ್ತ ನೀ ಹೆಂಗ ಅಂತಿದಿ ಹಂಗ ಸರಳ ಆಗತ್ತ ಮಾಸ್ತರ ಇದು ಒಳ್ಳೆ ತಂದಿಟ್ಟಿ ನನ್ನ ಪಾರಿ ನೀ ಎಲ್ಲಿ ತಂದಿಟ್ಟಿ ನನಗ ಯಾಕ ಯಾಕೋ ಮಾಸ್ತರ ನನಗೊಂದರ ಮೋನಿನ ಆಗಕತ್ತಿತ್ತು ಹೆಂಗ ಅಕ್ಕತಿ ಒಂಥರ ಜುಮ್ 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 ಅಂತೈತ್ಯ ಜುಮ್ ಜುಮ್ ಅನ್ನಗತ್ತ ಮಾಸ್ತರ ಸುಮ್ಮನ ಹೋಗಿ ಕುಮ್ಮಿ ಮ್ಯಾಗ ಕುಂತ ಬಿಡ ಗಬಕ್ಕನ ಹಿಡಿ ಉಪ್ಪು ಖಾರ ತಿನ್ನಬಿಡು ಉಪ್ಪು ಖಾರ ತಿಂದ್ರೆ ಉರಿತೈತಿ ಮಾಸ್ತರ ಉರಿತೈತಿ ಎಲ್ಲಿ ಉರಿತೈತಿ ಅಲ್ಲಿ ಉರಿತೈತೆ ಯಾವ್ದದು ಬಾಯ್ ಆದ್ರ ಮಾಸ್ತರು ಬೇರೆ ತಿಳ್ಕೊಂಡಿದ್ದ ಬೇರೆ ಉರಂಗಿಲ್ಲ ನಮಗೆ ತಂಪಿರುತ್ತೆ ಯಾವಾಗ ಹೋಗ್ರಿ ಅದ್ರ ಕರೆಂಟ್ ಪಾಸ್ ಮಾಡಿಬಿಟ್ಟಲ್ಲ ನೀ ಮಾಡ್ದಂಗ ನಾ ಮಾಡೋಣ ನಮ್ಮ ತಲೆನೈತಿ ಅದ್ರ ಮಾವ ನಿಂದು ವೋಲ್ಟೇಜ್ ಭಾಳ ಬೈತಪ್ಪ ನೀನು ಹೇಳಿದಲ್ಲ ವರ್ಷಕ್ಕೊಮ್ಮೆ ನೀನು ಪವರ್ ಕಮ್ಮಿ ಆಗೈತೆ ಅಂತ ಎಂದ್ ಹುಡುಗಿ ನೋಡಿ ನಂದ ಪವರ್ ಫುಲ್ ಆಗೈತೆ ಇಲ್ಲ ಮಾಮ ಹುಡುಗಿ ನೋಡ್ಬೇಕಂತ ಊರೆಲ್ಲ ಸುತ್ತಾಡಿದ್ವಿ ಯಾರು ಹುಡುಗಿ ಸಿಗ್ಲಿಲ್ಲ ಮತ್ತೆ ನೀನ್ ಹಣೆ ಬರಕ್ ನಾನು ಜೋಡಾಗ ಒಂದು ಮಾತು ಹೇಳ್ತೀನಿ ತಿಳ್ಕೊರಿ ಏನು ಮಾಮ ನನ್ನ ಅಭಿಮಾನ ಬಳಗದವ್ರೆ ಒಂದು ಮಾತು ಹೇಳ್ತೀನಿ ಅದು ಏನಾರ ಸಿಕ್ಕಿತ್ತು ಅಂದ್ರ ಆಕಿನ ಹಣ್ಣಾಗಿನ ಮಾಡ್ತಿದ್ವು ಯಾರು ಹೊಸ ಅಂತಾರ ಅವ್ರ ಕೈಯಾಗ ಸಿಗೋದು ಹಳೆದ ಶೋರೂಮ್ದಾಗ ಕೊಡೋಕಿನ ಮುಂಚಿನ ಕೈಯಾಗ ಕೊಡೋ ಒಂದು ಟ್ರೈಲ ಮಾಡಿ ಬರ್ತಾರ ಸೆಕೆಂಡ್ ಹ್ಯಾಂಡ್ ಯಾರು ಫಸ್ಟ್ ಹ್ಯಾಂಡ್ ಅಂತೀರಿ ಅವ್ರು ಸೆಕೆಂಡ್ ಹ್ಯಾಂಡ್ ನನಗೆ ಸಿಕ್ಕಿದ ಹಳೆ ಸ್ಟ್ಯಾಂಡ್ ಹೋಗ್ಲಿ ಮಾಮ ನೀವು ಮಾಡಿದಾಗ ಮುಂದೆ ನಿಮಗೆ ಹೆಂಟ ಅಂತ ತಂದು ಕೊಡ್ತೇವ ಈಗ ಯಾಕಂದ್ರೆ ನಮ್ಮನ್ನ ಟೈಟ್ನಾಗ ಇಟ್ಬಿಟ್ರು ಮಾಮ ಹೆಂಗಾರ ನಾಟಕ ಅಂದೇವು ನಾಟಕ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ನಾಟಕ ಮಾಡಿದೆ ಏನ್ ಅಡ್ಡಿ ಇಲ್ಲ ಹಳೇದು ಹಳದಾಗ ಹೂಡಂತ ನನ್ನ ಸೀಸನ್ ಇರುತ್ತೆ ನನ್ನ ಹಳದಾಗ ಹೋಗವ ನಿಮ್ಮ ಸೀಸನ್ ಬಂದಾಗ ಹೊಸ ತಂದು ಕೊಡ್ತೀನಿ ಇದು ನಾನು ದೋಸ್ತ ಒಂದು ಮಾತು ಹೇಳ್ತೀನಿ ಮತ್ ನಿಮ್ ಐತೇನು ಇನ್ನು ಐತಿ ಜಾಸ್ ಅದೇ 17 ಸಲ IPL ಸೋತ್ರು ಬೆಂಗಳೂರು ಬಿಟ್ಟು ಕೊಟ್ಟಿಲ್ಲ 20 ಸಲ ನಾಟಕ ಮಾಡಿದ್ರೆ ನಾನು ಬಿಟ್ಟು ಮಾಡಲ್ಲ ಹೋಗ ಸಾಕ್ ಬಿಡು ಮಾಸ್ತರ ಇಷ್ಟರಿ ನನ್ನ ಮನಸ್ಸಿನಾಗ ಕುಂತ ನೋಡಿ ಇವತ್ತಿದ್ದ ಫಿಕ್ಸ್ ನೀ ಹಾಗೆಲ್ಲ ನಾ ಎಲ್ಲಾರ ಭೇಟಿ ಆದ ನೀ ಜಗಳ ತೆಗದಿ ಅಂದ್ರೆ ನಾನಿನ್ನ ಮಾತಾಡ್ಸೋದೇ ಇಲ್ಲ ದೋಸ್ತ ನಂದು ನಿಂದು ಒಂಥರ ಟಚಿಂಗ್ ದೋಸ್ತ ನೀ ಅಂದಿಲ್ಲ ಹಳ್ಳೇದು ಅಂತ ಹಳ್ಳಿಯದ್ರ ಪವರ್ ಇದ್ದಷ್ಟು ಹೊಸದ್ರಾಗ ಏನು ಇರಂಗಿಲ್ಲ ಮಾಮ ಹೊಸದೆಲ್ಲ ಬಸ್ ತಳಗಾಡಕ್ ಹತ್ಬಿಟ್ಟವು ಇರ್ಲಿ ನನ್ನ ಅಭಿಮಾನದೊಳಗೆ ಭಾಳ ಜನ ದೀಡ್ ವರ್ಷ ಕಾಕಂದ್ ಕುಂತಾರ ಚಡ್ಡಿ ಚಡಲ ಪಡ್ಡಿ ಫಡೋಣ ಬರ್ತ ನೀ ಎಲ್ಲಾರ ಹಳೆ ಸ್ಟೆಪ್ ಹಾಕಿದೆ ಅಂದ್ರೆ ಈ ಸ್ಟೆಪ್ ಲಾಸ್ಟ್ ನೀನು ಏನು ಬಿಚ್ಚಿ ಇವ್ರ ಮ್ಯಾಗ ಹೋಗಿ ಬಿ ಅಭಿಮಾನ ಬೆಳೆದ್ರೆ ನಿನ್ನ ಉಡಿಯಾಗ ತಂದು ಹೊಡ್ತಾರ ಹಡಿಯನ್ನ ಗೆಚ್ಚಿಗೆ ಕಡುಹೂರಾಗ ಕಡದರ ಗಡಿಗೆ
ಓಕೆ ಡನ್. ನಾನು ನಾಟಕದಲ್ಲಿ ಸುಮಾರು 37 ನಾಟಕ ಮಾಡಿದ್ದೀನಿ. ಒಂದಲ್ಲ ಎರಡಲ್ಲ. ಗದಗಿನ ಪುಟ್ಟ ಇದ್ದ ಕಂಪ್ನಿ ಒಳಗೆ ಇವತ್ತಿನವರೆಗಿನೂ ಯಾವುದೇ ಒಂದು ಪಾತ್ರ ಕಡಿಮೆ ಐತಂದ್ರೆ ಅಲ್ಲಿ ನನಗೆ ಫೋನ್ ಹಚ್ಚಿ ಕರೆಸ್ತಾರೋ ಅಲ್ಲಿ ನಾನು ನಾಟಕ ಮಾಡ್ತೀನಿ. ಒಂದು ಸತ್ತು ಮಾಡುದು ಎದ್ದು ಹೋಗಿ ಮಿಂಡನ ಮಕ್ಕಳ ಎದ್ದು ಬರುವ ಹೇಸಿ ಸೂಳಿಯರು ತುಂಬಿದ್ದಾರೆ ಇವತ್ತಿನ ಸಮಾಜದಲ್ಲಿ. ಇದು ಒಂದು ಕಲಿಯುಗ. ಕಲಿಯುಗದಲ್ಲಿ ಕರ್ಣರಂತೆ ರಕ್ಷಿಸುವರಿದ್ದಾರೆ ಇವತ್ತಿನ ಸಮಾಜದಲ್ಲಿ. ಇಷ್ಟು ಬೇಗ ತವರ ಮನೆಯಿಂದ ಹೆಂಡತಿ ಮಕ್ಕಳನ್ನ ಕರೆಸ್ಕೊಂಡು ಬಂದ್ಬಿಟ್ಟಿ. ಎಲ್ಲಿ ಮಗು ಹೇಗಿದೆ ನೋಡೋಣ. ಬಹಳ ಸುಂದರವಾಗಿದೆ. ಅದರಲ್ಲಿ ಎಲ್ಲಿ ನಿನ್ನ ಹೆಂಡತಿ ಗೌರಮ್ಮ ಕಾಣ್ತಾನೆ ಇಲ್ಲಲ್ಲ. ಈ ಮಗುವಿಗೆ ಜನ್ಮ ಕೊಟ್ಟು ಜನ್ಮ ಕೊಟ್ಟು ಏನಾಯ್ತು ಅವ್ರ ಹತ್ರ? ಈ ಮಗುವಿಗೆ ಜನ್ಮ ಕೊಟ್ಟು ನಾನು ಹೇಳುತ್ತೆ ತೀರ್ಮಾನ. ಕಲ್ಪನೆಯಲ್ಲಿ ಕಾಣದ ದುರಂತವನ್ನ ನಿಜ ಬದುಕಿನಲ್ಲೇ ಅನುಭವಿಸಿಬಿಟ್ಟೆ. ಹೆರಿಗೆಗೆಂದು ತವರು ಮನೆಗೆ ಹೋದ ನಿನ್ನ ಹೆಂಡತಿ ನಿನ್ನ ಬಾಳನ್ನೇ ಬರಿದು ಮಾಡಿ ಕಳಿಸಿಬಿಟ್ಟಳಲು. ಆ ಭಗವಂತ ನಿನ್ನ ಬಾಳಿನಲ್ಲಿ ಅದು ಎಂತ ಬಿರುಗಾಳಿ ಎಬ್ಬಿಸಿಬಿಟ್ಟನಲ್ಲೋ ರುದ್ರ. ಬಿರುಗಾಳಿನೇ ಎಬ್ಬಿಸಿಬಿಟ್ಟ. ಆ ಸೃಷ್ಟಿಕರ್ತನ ಸೆಳೆತನದಲ್ಲಿ ನನ್ನ ಸಂಸಾರ ಗಂಡ ಹೆಂಡತಿಯರು ಇಬ್ಬರು ಕೂಡಿಕೊಂಡು ಸಂಸಾರದ ಬಂಡಿಯನ್ನು ಜಗ್ಗಿಕೊಂಡು ಹೋಗ್ತಿದ್ದಾರೆ. ಅಪ್ಪರ ಇಂದು ನನ್ನ ಸಂಸಾರದ ಬಂಡಿ ಒಂದು ಕಾಲ ಕಳಚುವ ರಾತ್ರಿ. ಅಪ್ಪರ ಈ ಪಾಪಿ ಹೆಣ್ಣು ಮಗ ಹುಟ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಖಂಡಿತ ತಪ್ಪು ರುದ್ರ, ನಿನ್ನ ಕಲ್ಪನೆ ತಪ್ಪು. ಕೈ ಸುಟ್ಟ ಕೋಪಕ್ಕೆ ಯಾವತ್ತು ಪನತೆಯನ್ನು ಒಡೆಯಬಾರದು ರುದ್ರ. ಈ ಜಗತ್ತಿನಲ್ಲಿ ಯಾರ ಜನನಕ್ಕೆ ಯಾರು ಸಾವೂ ಕಾರಣವಲ್ಲ, ಯಾರ ಸಾವಿಗೆ ಯಾರ ಜನನವೂ ಕಾರಣ. ಈ ಭೂಮಿಯ ಮೇಲೆ ಹುಟ್ಟುವವರು ಹುಟ್ಟುತ್ತಾರೆ, ಸಾಯುವವರು ಸಾಯ್ತಾನೇ ಇರ್ತಾರೆ. ಈ ಹುಟ್ಟು ಸಾವುಗಳ ಮಧ್ಯೆ ಸಂಬಂಧ ಕಟ್ಟುವುದಕ್ಕೆ ನಾವ್ಯಾರೋ? ಬರುವಾಗ ಅವರವರ ಯೋಗ ಭೋಗಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಬಂದಿರುವರು ನಾವೆಲ್ಲ. ನನ್ನದು ಎಂಬ ಭ್ರಮೆಯಲ್ಲಿ ಬದುಕುವುದು ಈ ಮಾನವನ ಮೂರ್ಖತನ ರುದ್ರ. ಈ ಮಾನವನ ಮೂರ್ಖತನ. ಅಂದ್ರೇನ್ರಿ ಅಪ್ಪರ, ಮಾಡಿಕೊಂಡು ಹೆಣ್ತಿನ ಮರೆತು ಬಿಡು ಅಂತ ಹೇಳಾಕತ್ತೀರ. ಮರೆಯಲೇಬೇಕು ರುದ್ರ, ಮರೆಯಲೇಬೇಕು. ಇರುವಿ 84 ಲಕ್ಷ ಜೀವರಾಶಿಗಳನ್ನು ತಿರುಗಿ ಈ ಮಾನವ ಜನ್ಮಕ್ಕೆ ಬಂದಿರುವ ನಾವು ಕೊನೆಗೊಂದು ದಿನ
ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗವನ್ನು ಎಲ್ಲವನ್ನು ಬಿಟ್ಟು ಈ ಪ್ರಪಂಚದಿಂದ ಹೊರಟು ಹೋಗುವಾಗ ಮಾಡಿಕೊಂಡ ಹೆಂಡತಿ ಎಷ್ಟು ದಿನದವಳು ರುದ್ರ. ನಮ್ಮ ಕಣ್ಣಿಂದ ಕಣ್ಮರೆಯಾಗಿದ್ದನ್ನೆಲ್ಲ ನಾವು ಮರೆಯಲೇಬೇಕು, ಮರೆಯಲು ಮನಸ್ಸು ಮಾಡಬೇಕು ರುದ್ರ. ನಾನು ಮರಿಬೋದ್ರಿ ಅಪ್ಪರ, ಸತ್ತು ಹೋದ ಹೆಂಡತಿ ನಾನು ಮರಿಬೋದ್ರಿ ಅಪ್ಪರ. ಆದ್ರೆ ಈ ಕೂಸಿನ ಮುಂದಿನ ಭವಿಷ್ಯ ರುದ್ರ, ಈ ಮಗುವನ್ನು ಜೋಪಾನ ಮಾಡಬೇಕಾಗಿತ್ತು ನಿನ್ನ ಧರ್ಮ, ಅದು ನಿನ್ನ ಆದ್ಯ ಕರ್ತವ್ಯ. ರುದ್ರ, ಈ ಮಗುವಿಗೆ ಅಂಬಿಕಾ ಎಂದು ನಾಮಕರಣ ಮಾಡು. ಈ ಮಗುವನ್ನು ಅವರಿವರ ಮನೆಯಲ್ಲಿ ಬಿಟ್ಟು ಕೂಲಿ ನಾಲಿ ಮಾಡಲು ಹಚ್ಚಬೇಡ. ಒಳ್ಳೆಯ ಶಿಕ್ಷಣ ಕೊಡಿಸಿ ಸುಶಿಕ್ಷಿತ ಸಾಲಿನಲ್ಲಿ ನಿಲ್ಲಿಸು. ಇವಳು ಬೆಳೆದು ದೊಡ್ಡವಳಾದ ಮೇಲೆ ಇಂಥವನ ಮಗನಿಗಳು ಅನ್ನಬೇಕು ಈ ಸಮಾಜ. ಆ ರೀತಿ ಬೆಳೆಸಬೇಕು. ಈ ಮಗುವಿಗೆ ವಿದ್ಯಾಭ್ಯಾಸ, ಊಟ ಉಪಚಾರದ ಖರ್ಚನ್ನು ನಾನು ನೋಡಿಕೊಳ್ಳುತ್ತೇನೆ. ಇನ್ನು ಮೇಲೆ ಇವಳು ನಿನ್ನ ಮಗಳಲ್ಲ ರುದ್ರ, ನನ್ನ ಮಗಳೆಂದು ಭಾವಿಸುತ್ತೇನೆ. ಹೇಳು. ಈಗಿಷ್ಟು ತೆಗೆದುಕೊ, ಮುಂದೆ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ರುದ್ರ. ದುಡ್ಡು ಕೊಟ್ಟು ಭಾರ ಹೊರಸ್ಬೇಡ್ರಿ ಅಪ್ಪರ. ನೀವು ಹೇಳ್ದಂಗ ಈ ಊರಾಗ ಯಾರ ಮನ್ಯಾಗೂ ಯಾರ ಮನ್ಯಾಗೂ ಬಿಡಲ್ಲ ರುದ್ರ. ರುದ್ರ, ಯಾಕೋ ಕಣ್ಣಲ್ಲಿ ನೀರು? ರುದ್ರ, ಪುಣ್ಯ ಮಾಡಿದವರಿಗೆ ಇಂದಿಲ್ಲ ನಾಳೆ ಋಣ ತೀರಿಸುವ ಕಾಲವನ್ನು ಆ ಭಗವಂತ ತಂದೇ ತರುತ್ತಾಳೆ. ಉಂಡವರಿಗೆ ಉಣಿಸುವುದಕ್ಕಿಂತ ಹಸಿದವರಿಗೆ ಒಂದು ತುತ್ತು ಅನ್ನ ಹಾಕುವುದು ಶ್ರೇಷ್ಠವಾದ ಧರ್ಮ. ಉಂಡವರಿಗೆ ಉಣಿಸಲು ಹೋದರೆ ಅರ್ಧ ಊಟವನ್ನು ತಟ್ಟೆಯಲ್ಲಿ ಬಿಟ್ಟು ಎದ್ದು ಓಡೋಗ್ತಾರೆ. ಅದೇ ಹಸಿದವರಿಗೆ ಒಂದು ತುತ್ತು ಅನ್ನ ಹಾಕಿ ನೋಡು, ಮೃಷ್ಟಾನ ಭೋಜನ ಮಾಡಿ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಅದರಂತೆ ಈಗ ನೀನು ಎಲ್ಲವನ್ನು ಕಳೆದುಕೊಂಡು ಹಸಿದು ನಿಂತಿರುವೆ. ಈ ಸಮಯದಲ್ಲಿ ನಾನು ನಿನಗೆ ಸಹಾಯ ಮಾಡಿದ್ರೆ ನನ್ನನ್ನು ಮೆಚ್ಚುತ್ತಾನೇನೋ ಆ ಭಗವಂತ. ಅದಿರಲಿ, ಈ ಮಗುವನ್ನು ಈ ಊರಲ್ಲಿ ಯಾರ ಮನೆಯಲ್ಲಿ ಬಿಟ್ಟು ಜೋಪಾನ ಮಾಡಬೇಕೆಂದು ನಿರ್ಧಾರ ಮಾಡಿರುವೆ? ಈ ಊರಾಗ ಯಾರ ಮನೆಯಾಗೂ ಬಿಡಲ್ರಿ ಅಪ್ಪರ. ಬೆಂಗಳೂರಾಗ ನನ್ನ ತಂಗಿ ಹೊಟ್ಟೆ ಪಾಡಿಗಂತ ದುಡಿಯಾಕ ಹೋಗ್ಯಾಡ್ರಿ. ನನ್ನ ತಂಗಿ ತಾಕ ಬಿಟ್ಟು ಬರ್ಬೇಕಂತ ವಿಚಾರ ಮಾಡಿದ್ರಿ. ಯಾಕಂದ್ರೆ ನನ್ನ ಅಣ್ಣನ ಮಗಳಂತ ಪ್ರೀತಿಯಿಂದ ನನ್ನ ತಂಗಿ ಸಾಕು. ನನ್ನ ತಂಗಿ ಮಗ ಅರವಿಂದ ಕೂಡ ಅಲ್ಲೇ ಇರ್ತಾನೆ. ನಮ್ಮ ಅಣ್ಣನ ಮಗಳು ನಮ್ಮ ಮಾವನ ಮಗಳಂತ ವಿಶೇಷ ಕಾಳಜಿಯಿಂದ ನನ್ನ ತಂಗಿನ ಜೋಪ. ಒಳ್ಳೆ ನಿರ್ಧಾರವನ್ನೇ ತೆಗೆದುಕೊಂಡಿದೆ. ಹಾಗೂ ತಂಗಿ ಅಂತ ಹೇಳ್ತಾ ಇದೀಯ. ನಿನ್ನ ಮಗಳನ್ನು ತನ್ನ ಮಗಳೆಂದು ಜೋಪಾನ ಮಾಡುತ್ತಾಳೆ. ರುದ್ರ, ನಿನ್ನ ತಂಗಿಗೆ ಹೇಳಿ ಬಾ, ಒಳ್ಳೆ ಶಿಕ್ಷಣ ಕೊಡಿಸಿ ಬುದ್ಧಿವಂತವನಾಗಿ ಮಾಡು ಅಂತ. ಹೋಗು, ಹೆಚ್ಚು ಹೊತ್ತು ನಿಲ್ಲುವುದು ಒಳ್ಳೆಯದಲ್ಲ. ಯಾಕೆಂದರೆ ಇನ್ನು ಹಾಲು ಕುಡಿಯುವ ಹಸುಗೂಸು ಅದು. ಬೇಗ ಹೋಗಿ ಕಳಿಸಿ ಬಾ. ನಾನು ಬರ್ತೀನಿ. ಭಗವಂತ ನಿನಗೆ ಒಳ್ಳೆಯದು ಮಾಡಿ.
ಮುಂಚೆದಿಂದ ನೀರು ಗಡ್ಡಾಡಕತ್ತೀನ್ರಿ. ಈ ಕಡೆ ಹೋದ್ರ ನರಸೆ, ಅತ್ತ ಹೋದ್ರ ನರಾರಿ, ಎರಡು ಬರ್ತಾವು ಧಗ್ಗು 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 ಅಂತ ಆಯ್ತು. ಒಂದು ಸಲ ಈ ಪ್ರೇಮದ ಹುಚ್ಚು ನೆತ್ತಿಗೆ ಏರ್ತಂದ್ರ ಏನ್ ಮಾಡೋದು ಕಡಿಯಕ್ಕಾಗಲ್ಲ ನೋಡ್ರಿ. ಕೋಲಿ ಮುಂಜೆಯಿಂದ ನೀರಿಲ್ಲ ಮೊದಲು ನನ್ ಕೂಡ ಭತ್ತ ಕತ್ತತಿ ಹೋಗ್ರಿ. ಬಾದಾಮಿ ಪೀಸ ಬಾರಿ ಐತಿ ನೈಸ ಬಾದಾಮಿ ಪೀಸ ನಿನ್ನಗಲ್ಲ ಬಾರಿ ನನ್ನ ಪೂರಿ ನೀ ಕೊಟ್ಟು ಹೋಗುತ್ತಿದ್ದ ಲಂಗ ಎತ್ತಿ ಲುಂಗಿ ಜಗ್ಗಿ ಗುಂಗೈಸಿ ಮಂಜನಂಗ ಮಾಡಿ ಮಾಡಿ ಲಂಗ ಎತ್ತಿ ಲುಂಗಿ ಜಗ್ಗಿ ಗುಂಗೈಸಿ ಮಂಜನಂಗ ಮಾಡಿ ಮಾಡಿ ತಳ ತಳ ಕೊಡ ಹಿಡ್ಕೊಂಡು ಆದಿ ಮಾಡಿ ತಕ ತಕ ಕುಣ್ಕೋತ ನಿಂತಿಯಲ್ಲ ನೀನ್ ನೋಡಿದ್ರ ಯಾಕ ನೀ ನನಗ ಬೇಕು 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 ಅನ್ಸಾಕತ್ತೈತಿ ಹೌದಲ್ಲ
ನನ್ನ ನೋಡಿ ಬೇಕು ಬೇಕು ಅನ್ನಕತ್ತೈತೆ ನಾವು ಏನು ಬೇಕು ಬೇಕು ಅನ್ನಕತ್ತೈತೆ ನಿನ್ನ ಜೀವನ ಮದುವೆ ಬರೀ ತಗೊಂಡು ಏನ್ ಮಾಡ್ತಿ ಏನು ಬಿಡುತ್ತ ಬೇಕಂತ ಇಲ್ಲ ಸುಂದ್ರಿ, ನಿನ್ನ ಮ್ಯಾಗ ನನಗ ಭಾಳ ದಿನದಿಂದ ಮನಸ್ಸಾಗೈತಿ. ಅದಕ್ಕೆ ನಿನ್ನ ಮದುವೆ ಆಗಬೇಕು ಅಂತ ಕನಸು ಕಟ್ಕೊಂಡ್ ಕುಂತೀನಿ ಸುಂದ್ರಿ. ನನ್ನ ಮದುವೆ ತಗೊಂಡು ಏನ್ ಮಾಡ್ತಿ ನಂದು ಆಗ್ಲಿ ಬಿಡ್ಲಿ ಹಂಗ ಇರ್ಲಿ ಅದೆಲ್ಲ ನಿನಗೆ ಯಾಕೆ ಈಗ ಅಲ್ಲ ನಳ ಬಿಡು ನರಸೆ ಅಂದ್ರ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನಳ ಬಿಡ್ತಿ ನಮಗ್ ಕೊಡೋ ಒಣಗಿ ಹೋಗ್ಯಾವ ನೋಡಿಲ್ಲ ನೀರು ಬಿಡಲಿ ನಮ್ಮ ನಿಂದೆ ಜಲ ಬತ್ತಿ ಹೋಗೈತೆ ಈಗ ನನ್ನ ಬಾಯನ್ ಜಲ ಬತ್ತಿಲ್ಲ ಸುಂದ್ರಿ. ನನ್ನ ಕಾರಂಜಿ ಪುಟ್ಟದಂಗ ಹಂಗ ಚಿಲಿ ಅಂತ ಜಿಗಿದೈತಿ ನೋಡ. ನಮ್ಮ ನಳದ ಪವರ್ ನಿನಗಿನ್ನ ಗೊತ್ತಿಲ್ಲ. ಒಂದ್ ಸತ ನಿನ್ನ ಕೊಡ ನನ್ನ ತಳಗೆಟ್ಟ ನಳ ಚಲೋ ಮಾಡಿದಿ ಅಂದ್ರ ನಿನ್ನ ಕೊಡದ ತಳ ತೂತು ಬಿದ್ದಿತ್ತು ಬಲು ಎತ್ತರ. ನನಗ್ ಗೊತ್ತಿಲ್ಲ ನಿಮ್ಮ ನಳದ ಪವರ್. ಫಸ್ಟ್ ಇವ್ರ ನಳ ಬರೋ ಮುಂದೆ ಮಾಡ್ತಾ ಇದ್ರಿ ಹಂಗ ಹೆಂಗ ಮಾಡ್ತಾ ಗೊತ್ತಲ್ರಿ ಈ ನಮನಿ ತಟ 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 ಅಂತೇಳಿ 4 ದಿನಕ್ಕೊಮ್ಮೆ ಬಿಡ್ಕೊಂತ ನೀವು ನಳ ಈ ನಮನಿ ಬಂದ್ ಮಾಡ್ಕೊಂತ ಹೊಂಟ್ರ ಈ ನಮನಿ ಯಾಕೆ ಮಾಡ್ತೈತೋ ನಿನ್ನ ನಳದಿಂದ ಅವಾಗ ಪಿಂಡ್ರಿ ಹಳೆ ಪಿಂಡ್ರಿ. ಅದಕ್ಕ ತಡದ ಮಳಿ ಜಡದ್ ಹೊಡಿತಿದ್ದಲ್ಲ ಅದಕ್ಕಂತಾರ. ಅದಕ್ಕ ಹೇಳ್ರ ಹುಟ್ಟಿದಾಕಿನ ಹಿಂಗ್ಯಾಕ್ ಮಾಡ್ತದ ಹಂಗಾರ ಗೊತ್ತಾಗಲಿಲ್ಲ ಹೆಂಗ್ಯಾಕ್ ಮಾಡ್ತೈತಿ ಅನ್ನೋದು. ಏನ್ ಅಗಾಳೆ ಬೆದರ್ದಂಗದಿನ ನಾನು ಒಂದ್ ಸ್ವಲ್ಪ ಇಲ್ಲಿ ನಾನು ಕೊಡೋದು ಬಾಯಾರ ನೋಡಿ ಹೆಂಗೈತಿ. ನಿನ್ನ ಕೊಡ ಎಲ್ಲ ಚಲೋ ಐತಿ ಸಾಂದ್ ಐತಿ ನೋಡಕ. ಆದ್ರ ಅದ್ರ ಬಾಯಿನ ಯಾಕ ತೊಟ್ಟು ಅಗಲ ಐತಿ ಅನ್ಸಾಕತ್ತ ನನಗೆ. ನಾನು ಕೊಡೋದು ಬಾಯಿ ದ್ವಾರದೈತೆ ನೋಡಿಲ್ಲ ದ್ವಾರದೈತೆ ಐದು ಕೊಡ ಎಲ್ಲ ಸಾಂದ್ ಐತಿ ಬಾಯಿ ಒಂದ್ ತಟ್ಟಿಗೆ ಯಾಕ ಅಗಲ ಅನ್ಸಾಕತೈತಿ. ಒಂದ್ ತಟ್ಟಗ ಹಚ್ಚಿ ಮಾಡಿಸ್ತೀನಿ ನೋಡ. ಕಂಪ್ನಿಯಿಂದ ಬರ್ಬೇಕಾದ್ರ ಅಗಲ ಬಂದಿರ್ತದ ಆದ್ರೆ ಇನ್ನೊಂದು ನಿಮ್ಮಂತರ ಕೈಯ ಸಿಕ್ಕಿನ್ನೊಟ್ಟು ಅಗಲಾಗಿರ್ತದ. ಆದ್ರ ನೋಡ ದೋಸ್ತ ಅಗಲ ಇದ್ದಿದ್ದು ಅಗಲಾಗಿರ್ತದ ಹತ್ತಿ ಮಾಡ್ಸಕ್ ಬರಂಗಿಲ್ಲ. ಬೇಕಂದ್ರೆ ಇನ್ನೂ ಅಗಲ ಮಾಡೋರು ಅಗಲಾಗತ್ತ. ಬೇಡ ಇನ್ನ ಟಗಲ್ ಮಾಡಿಸಿ ಏನ್ರ ಮೂರ ಬಟ್ಟಿ ಮಾಡಿ ಮೂಲಿ ಕುಂತಂದ್ರ ಮತ್ ಎದಕ್ಕೂ ಬಲ್ಲದಂಗಾಗತ್ತೀನಿ ಕೊಡ. ಕನ್ನಡ ಮತ್ ನಾನು ಕೊಡ ನಮ್ಮದವ್ರು ಎಷ್ಟು ಮಂದಿ ಕುಂತಾರ ಅವ್ರು ಹೋಗ್ಕೊಂಡು ಹೋಗ್ಬೇಕಾಗಿತ್ತು. ಹೋಗ್ರಿ ಮತ್ತೆ ಈ ಕಡೆ ಎಲ್ಲ ಹೊಂಟಿ ಈ ಕಡೆ ನೋಡ್ಸಂದ್ರಿ ತಳಗಿನ ಓಣ್ಯಾಗ ಮ್ಯಾಗಿನ ಓಣ್ಯಾಗ ನೀರು ಬಿಡ್ಬೇಕು. ನಾನು ಓಣಿ ಹಿಡ್ದ ಹೊಂಟ್ರ ಸಾಕು. ಆಂಟಿಯರು ಮುದುಕಿಯರು ಹರಿಯೋದು ಹುಡುಗಿಯರು ನರ್ಸುಮಾಮ ನೀರು ಯಾಕೆ ಇನ್ನೂ ಬಿಟ್ಟಿಲ್ಲ ಅಂತ ಕೇಳ್ತಾರ. ಮತ್ತು ಆಂಟಿಗಳು ನರ್ಸುಮಾಮ ನಿನ್ನ ನಳದಾಗ ನೀರು ಯಾಕೆ ಸಣ್ಣಗ ಬರಕತ್ತವು ಪಂಪ್ನಾಗ ಏನಾರ ತಟಕ್ ಸಿಕ್ಕೊಂಡೈತೆ ನೋಡು ಜರ ಜೋರು ಬಿಡು. ಒಳಗೆ ಏನಾರ ಸಿಕ್ಕೊಂಡಿದ್ರೆ ಕಿತ್ಕೊಂಡು ಬರ್ತೈತಿ ಅಂತಾರ. ಹೌದಾ ಏನ್ ಒಳಗೆ ಏನಾರ ಹೊಲ ಸಿಕ್ಕಿದ್ರ ಪೋರ್ಸಾಗಿ ಕಿತ್ತಿ ಹೊರಗೆ ಬರುತ್ತಂತ. ಅದು ಕೇಳ್ಯಾರ ಕೇಳಿ ಬಿಟ್ರ ಬಿಡ್ಲಿ ನೀ ಯಾರಿಗಾರ ಬಿಡು ಹೆಂಗಾರ ಬಿಡು ನನಗದು ಬೇಕಾಗಿಲ್ಲ. ಇವತ್ತು ಮಾತ್ರ ನೀನ ಬಿಡ್ಬೇಕು ನೀರು. ಇವತ್ತು ನಾ ಬರ್ತೀನಿ ನನಗೆ ಮಾತ್ರ ನೀ ಬಿಡ್ಬೇಕಂದ್ರೆ ಬಿಡ್ಬೇಕು. ಆಯ್ತು ಅಷ್ಟ ಮಾಡು ನೋಡು. ಸೀದಾ ನಮ್ಮ ಮನೆಗೆ ಬಾ. ಅದರಾಗ ಜೇನು ತುಪ್ಪ ತುಂಬಿ ಕಳಿಸ್ತೀನಿ. ದಿನ ಈಟೀಟ ನೆತ್ಕೋತ ಕುಂದ್ರು ನಿನ್ನ ಮಕ್ಕ ಇನ್ನೊಂದು ತಟ್ಟಗ ಪಳ 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 ಹೊಳಿತೈತಿ. ಅದ್ರಿ ಜೇನುತುಪ್ಪ ತುಂಬಿಸ್ತಾನಂತ ನಾವಲ್ಲೇ. ನೀ ಏನ್ರ ಜೇನುತುಪ್ಪ ನನಗ ಕೊಡದಾಗ ಹಾಕಿದೆ ಅಂದ್ರೆ ಇದ್ರಿಗೆ ಬಂದು ಪಡ್ಡಿ ಹುಡುಗರು ಕೊಡ ಇಟ್ಟು ನೆಕ್ತಾರ. ಸುಂದ್ರಿದು ಎಷ್ಟು ಜಿಬ್ಬಿಟ್ಟು ಹತ್ತಾಕತ್ತತಿ ಅಂತ ಮತ್ತೆ ಇನ್ನೊಂದು 4 ಮಂದಿ ಬಂದಾರ ಕೈ ಹಾಕ್ತಾರ. ಆಮೇಲೆ ಊರು ತುಂಬಾ ಸುದ್ದಿ ಆಗತ್ತ. ನೋಡಿದೆ ಸುಂದ್ರಿ ಕೊಡ್ಡಾಗ ಇಟ್ಟುಕೊಂಡು ಹಿಂಗ ಬರ್ರಕತ್ತಾಳ ಅಂದ್ರ ಓಣ್ಯಾಗ ಹುಡುಗರೆಲ್ಲ ಬಾಯ್ ತಕೊಂಡ್ ಕೂತಿರ್ತಾವ. ಯಾಕಂದ್ರ ಸುಂದ್ರಿ ಕೂಡ ಜಿಗಟ್ಟು ಅದರ್ತಾರ. ಅದಕ್ಕ ಬೇಡ ಬೇಕಾದ್ರೆ ಹೋಯ್ತು. ನೀನು ಜೇನುತುಪ್ಪ ಬೇಡ ಅಂದ್ರೆ ಅದ್ರ ಕೊಡ ತುಂಬಾ ಹಾಲು ಹಿಂಡಿ ತುಂಬಿಸ್ಕೊಡ್ತೀನಿ ತಗೊಂಡ್ ಹೋಗಕ್ಕಂತ. ಯಾರು ಬೇಡ ಹಾಲು ಹಿಂಡಿ ಕೊಡ್ತೀಯ ಕೊಡದ ತುಂಬಿಸ್ಕೊಡ್ತೀಯ ಹಂಗಾದ್ರೆ. ನೀ ಬೇಕಂದ್ರೆ ಏನ್ ಬೇಕಾದ್ ಮಾಡ್ಬೇಕಾ ಸುಂದ್ರಿ. ಹೌದಾ ಇಷ್ಟೆಲ್ಲ ನೀವು ಹಾಕತ್ತಿ ಅಂದ್ರೆ ಇವತ್ತು ಬರ್ತೀನಿ ಹಂಗಾರೆ ಬೇಕಾದ್ರೆ ನಾಳೆ ಬರ್ತೀನಿ ಅದಲ್ಲೇ ತುಂಬಿಸ್ಕೊಳ್ತಕ್ಕಂತ ನಡ್ರಿ. ಬೇಡ ನಾಳೆಗೆ ಮುಂಜಾನೆ ಬರಬೇಡ ಸಂಜೆ ಮುಂದೆ ಬಾ. ಯಾಕಂದ್ರ ನಮ್ಮ ಟಾಕಿ ಒಳಗ ನೀರು ಮುಂಜಾನೆ ಪಂಪ್ ಚಾಲೂ ಮಾಡಿದೆ ಅಂದ್ರ ಸಂಜೆ ತನ ಫುಲ್ ಆಗಿರ್ತೈತಿ. ನೀನು ಸಂಜೆ ಮುಂದೆ ಬಂದೆ ಅಂದ್ರ ನಿನಗ ಬಿಟ್ಟ ಕಳಿಸ್ತೀನಿ ನೀರು. ಹೌದಾ ಸಂಜೆ ಮುಂದೆ ಹಂಗೆ ಯಾಕೆ ನೋಡುತ್ತೆ ನಳ ಅನ್ನೋದು ಗೊತ್ತಾಗಲ್ಲ ಬಿಡು ಪಂಪ್ ಇಲ್ಲ ಮುಂಜಾನೆ ನೋಡಿ ಹಂಗಾಗುತ್ತೆ. ಸಂಜೆ ಮುಂದಾಗ ನಾ ಯಾಕೋ ಒಂದು ತಟ್ಟಗೆ ಹುರು ಅನ್ನತ್ತ
ಹಾ ಮತ್ತ ಸಂಜೆ ಮುಂದೆ ಬಂದ್ರ ಗಾ ಆಗತ್ತಂತ ನಾ ವಿಚಾರ ಮಾಡಿದ್ವಿ. ಇಷ್ಟ ನೀ ಹಂಗತ್ತಿ ಅಂದ್ರೆ ಸಂಜೆ ಮುಂದೆ ಬರ್ತೀನಿ, ನಾನು ಕೊಡ ತುಂಬ ಹರಿಬೇಕಂಗತಿ ಬಿಡ್ಬೇಕು ನೀ. ಪರೀಕ್ಷೆ ಬಿಡ್ತೀನಿ ಬಾ. ನಿನ್ನ ಕೊಡ ಸಿಕ್ಕೈತೆ ಅಂದ್ರ ತಳಗೂ ಬಾರಿಸ್ತೀನಿ, ಮ್ಯಾಗೂ ಬಾರಿಸ್ತೀನಿ. ಅದನ್ನ ತುಂಬಿ ನಿನ್ನ ಬಗಲಾಗಿಟ್ಟು ಹೆಗಲ ಮ್ಯಾಗ ಕೈ ಹಾಕಿ ಕರ್ಕೊಂಡು ಹೋಗ್ತೀನಿ. ದೋಸ್ತ ಬಾರಿಸ್ತಿ ಒಂದು ಕಡೆ ಬಾರಿಸ ಅಂದ್ರೆ ಇಂಟ್ರೆಸ್ಟ್ ಬರ್ತದೆ. ನೀ ಸುತ್ತ ಕಡೆ ಬಾರಿಸೋದಕ್ಕೆ ನಮ್ಗೆ ಇಂಟ್ರೆಸ್ಟ್ ಆಗೋದಿಲ್ಲ. ಆಯ್ತಾ, ನೀ ಹೆಂಗ್ ಕೊಡ್ತಿದ್ ಹಂಗ ಬಾರಿಸ್ತೀನಿ. ನಾ ಬಾರಿಸ್ದಂಗ ಆದ್ರ ತಾಳಕ್ ತಕ್ಕಂತೆ ಕುಡಿಬೇಕು ನೀ ಅಷ್ಟ. ಯಾರು ಬೇಡ ಅಂದ್ರು ನನ್ನ ಹುಲಿಯ ನಿನ್ನ ಸಂಬಂಧ ಹುರುಪಿ ಅಂತ ಗೆಚ್ಚಾತ್ ಮಾಡಿ ಬಂದಿನಿ ಬರ್ರಿ. ಚುಪ್ಪಿಗೆ ಬಿದ್ದ ಕುಡಿತಳ ಬಾದಾಮಿ ಹಣ್ಣ ಆಕಿ ಮಾರಿ ಮ್ಯಾಗ ಚಂದ್ರನ ಬಣ್ಣ ಮನಸ್ಸಿಗೆ ಬಿಟ್ಟಾಡು ಮಾಯದ ಬಾಣ ಆಕಿ ಮ್ಯಾಲ ಇಟ್ಟೀನಿ ಪ್ರಾಣ ಅಡಗಿನ
ಬೇಕಾಗಿರುವುದು ಸತ್ಯ, ನ್ಯಾಯ, ನೀತಿ, ಧರ್ಮ. ಅವರ ರಕ್ತ ಹಂಚಿಕೊಂಡು ಬಂದಿರುವ ಈ ಮಹಾದೇಶನಿಗೆ ಬೇಕಾಗಿರುವುದು ನಿತ್ಯ ಹೆಂಡ ಕಂಡ 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 ಯೌವನದ ಹೆಣ್ಣುಗಳು. ಹೇ ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ. ಬಹಿರಂಗದಲ್ಲಿ ಬದುಕುತ್ತಿರುವ ಈ ಮಹಾದೇಶ ಅಂತರಂಗದಲ್ಲಿ ಬದುಕುತ್ತಿರುವ ಆ ಕೀರ್ತಿಯನ್ನು ತಂದುಕೊಡಲು ಈ ಮಹಾದೇಶನಿಗೆ ಹೆಚ್ಚು ಕೊಟ್ಟರೆ ಸರಿ, ಇಲ್ಲದಿದ್ದರೆ दिल दिया दिलदार समझकर, दिल दिया दिलदार समझकर, तूने प्यार जला दिया एक सिगरेट का समझकर. लड़की का मजा कमर का नीचे, लड़की का मजा कमर का नीचे, ये सिगरेट का मजा ये नंबर का नीचे. ಮಹಾಂತೇಶ, ಬೆಳಗ್ಗೆಯಿಂದ ಮನೆಯಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿಗಪ್ಪ ಹೋಗಿದ್ದೆ? ಅಮ್ಮ, ಮನೆಯಲ್ಲಿ ಕಾಲ ಕೊಡಲು ನನಗೆ ತುಂಬಾ ಬೇಸರ ಬರ್ತಾ ಇದೆ. ಅದಕ್ಕಾಗಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೇನಮ್ಮ. ಅಲ್ಲ ಮಹಾಂತೇಶ, ಬೆಂಗಳೂರಿನಿಂದ ನೀನು ಈ ಊರಿಗೆ ಬರೋದೇ ಅಪ್ರಪ್ಪ. ಬಂದ್ರು ಕೂಡ 4 ದಿವಸದಲ್ಲಿ 4 ತಾಸು ಕೂಡ ಮನೆಯಲ್ಲಿ ಇರೋದಿಲ್ಲ ಅಂತ. ನಿನ್ನ ತಂದೆಯವರು ನೋಡಿದ್ರೆ ಮಹಾಂತೇಶ ಎಲ್ಲಿ ಅಂತ ಕೇಳ್ತಾನೇ ಇರ್ತಾರೆ. ಇವತ್ತು ಒಂದು ದಿವಸ ಆದ್ರೂ ನಮ್ಮ ಜೊತೆಯಲ್ಲಿ ಮನೆಯಲ್ಲಿ ಇದ್ಬಿಡು. ಮಹಾಂತೇಶ, ಹಾಲು ಕುಡಿಯಪ್ಪ. ಇದೇನಮ್ಮ, ಚಿಕ್ಕ ಮಗುವಿಗೆ ಹಾಲು ಕುಡಿಸುವಂತೆ ನನಗೂ ಹಾಲು ಕುಡಿಸಲು ಬಂದಿರುವೆಯಲ್ಲ. ನಾನೀಗ ಚಿಕ್ಕ ಮಗು ಮಹಾಂತೇಶ ಅಲ್ಲಮ್ಮ, ಬೆಳೆದು ನಿಂತು ವಯಸ್ಸಿಗೆ ಬಂದ ಮಗ ನಾನು. ಮಹಾಂತೇಶ, ನೀನು ಎಷ್ಟೇ ಬೆಳೆದು ದೊಡ್ಡವನಾಗಿ ದೊಡ್ಡ ಹುದ್ದೆಯಲ್ಲಿದ್ರು ಕೂಡ ಹೆತ್ತವರ ಕಣ್ಣಲ್ಲಿ ನೀನು ಯಾವತ್ತಿದ್ರೂ ಚಿಕ್ಕ ಮಗುನೇಪ್ಪ. ನೀನು ಚಿಕ್ಕವನಿದ್ದಾಗ ಚೊಕ್ಕದಾಗಿ ಬೆಳೀಲಿ ಅಂತ ಪ್ರತಿದಿನ ನಿನಗೆ ಕುಡಿಯೋದಕ್ಕೆ ಹಾಲು ಕೊಡ್ತಾ ಇದ್ದೆ. ಆ ಅಭ್ಯಾಸ ಇನ್ನು ಕೂಡ ನನ್ನಿಂದ ಹೋಗಿಲ್ಲ ಕಣಪ್ಪ, ಹೋಗಿಲ್ಲ. ಒಂದು ವೇಳೆ ಏನಾದರೂ ನಿನಗೆ ಹಾಲು ಕೊಡದೆ ಹೋದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ಮಹಾಂತೇಶ, ಅದು ಅಲ್ಲದೆ ಹೆತ್ತವಳ ಕೈಯಲ್ಲಿ ಹಾಲು ಕುಡಿದ್ರೆ ಅದು ಯಾವತ್ತಿದ್ರೂ ಕೆಡಕಾಗೋದಿಲ್ಲ ಕಣವು, ಕೆಡಕಾಗೋದಿಲ್ಲ. ಅಮ್ಮ, ಹೆತ್ತವರ ಕರಳು ಪ್ರೀತಿ ತಿಳಿಯಲಾರದೆ ನಾನು ಇನ್ನೂ ಮಾತಾಡಬಿಟ್ಟೆ. ದಯವಿಟ್ಟು ತಪ್ಪು ತಿಳಿಯಬೇಡಮ್ಮ. ಇನ್ನು ಮುಂದೆ ಈ ಊರಿಗೆ ಬಂದಾಗೊಮ್ಮೆ ನಿತ್ಯ ನಿನ್ನ ಕೈಯಿಂದ ಹಾಲು ಕುಡಿದೇ ಹೊರಗೆ ಹೋಗುತ್ತೇನೆ. ಆಯ್ತು ತಾರಮ್ಮ ಹಾಲು. ನಿನ್ನೆ ರಾತ್ರಿ ನಾನು ಕುಡಿದು ಬಂದಿದ್ದಕ್ಕೆ ತಪ್ಪು ತಿಳಿದಿದ್ದರೆ ನೀನು ಏನ್ ಮಾಡ್ತಾ ಇದೀಯಮ್ಮ? ನೀನು ಮಾಡಿರುವ ತಪ್ಪು ನಿನ್ನ ತಂದೆಯವರ ಕಣ್ಣಿಗೆ ಬಿದ್ದರಲ್ಲೇನಪ್ಪ. ಅವರು ನಿನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಳ್ಳೋದಕ್ಕೆ ಸಾಧ್ಯ. ಅಮ್ಮ, ನಿನ್ನೆ ರಾತ್ರಿ ಕುಡಿದು ಅಲುಗಾಡುತ್ತಾ ಮನೆಯ ಬಾಗಿಲಿಗೆ ಬಂದೆ. ನಾನೇ ನಿನ್ನನ್ನು ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗಿ ನಿನ್ನ ರೂಮಿನಲ್ಲಿ ಮಲಗಿಸಿದೆ. ನಿನ್ನ ಮೈ ಮೇಲೆ ಅರಿವು ನಿನಗಿರ್ಲಿಲ್ಲ. ಈ ಮನೆತನದ ಘನತೆಯ ಬಗ್ಗೆ ಪ್ರಜ್ಞೆ ಕೂಡ ನಿನಗಿರ್ಲಿಲ್ಲ. ಆದ್ರೆ ನೀನು ಮಾಡಿರುವ ತಪ್ಪು ನಿನ್ನ ತಂದೆಯರ ಕಣ್ಣಿಗೆ ಬೀಳಲಿಲ್ಲ. ಅದು ನಾನು ಮಾಡಿರುವ ಪುಣ್ಯ ಕಣಪ್ಪ. ಅಮ್ಮ, ಏನ್ ಹೇಳ್ತಾ ಇದೀಯ ನೀನು? ಅಂತ ತಪ್ಪು ನಾನೇನು ಮಾಡಿರುವೆ? ಈ ಕಲಿಯುಗದಲ್ಲಿ ಕುಡಿಯುವುದು ದೊಡ್ಡ ಅಪರಾಧವೇ? ಕೊಲೆ, ಕಳ್ಳತನ, ಅತ್ಯಾಚಾರ ಮಾಡಿದ್ರೆ ತಪ್ಪಾಗುತ್ತೆ. ಹುಟ್ಟಿದ್ದು ದೊಡ್ಡವರ ಅನ್ನೋದು ಕುಡಿಯೋದು ದೊಡ್ಡ ತಪ್ಪೇನಲ್ಲಮ್ಮ. ಮಾತೇಶ, ಹಾಗಂತ ನೀನು ತಿಳಿದುಕೊಂಡಿದೀಯಪ್ಪ. ನಾವು ತಿಳಿದುಕೊಳ್ಬೇಕಲ್ಲ. ಇದು ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ. ಇಂಥ ಮನೆತನದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಆದ್ರೆ
ಇಂಥ ಮನೆತನದಲ್ಲಿ ಹುಟ್ಟಿದ ನೀನು ಯಾವ ತಪ್ಪು ಮಾಡಬಾರದು ಅನ್ನೋದೇ ಈ ನಿನ್ನ ತಾಯಿ ಆಸೆ ಕಲೋ, ನಿನ್ನ ತಾಯಿ ಆಸೆ. ಒಂದು ವೇಳೆ ಏನಾದ್ರೂ ನೀನು ತಪ್ಪು ಮಾಡದೆ ಆದ್ರೆ ನಿನ್ನ ಬಾಳಿಗೆ ಕುತ್ತು ತಪ್ಪಿದ್ದಲ್ಲ ಮಹಾಂತೇಶ, ಎಚ್ಚರಿಕೆ. ತಿಳಿಯಿತಮ್ಮ, ಹೆತ್ತವರ ಆಜ್ಞೆ. ಇನ್ನು ಮುಂದೆ ಯಾವ ತಪ್ಪಾಗದೆ ನಡೆಕೊಳ್ಳುತ್ತೇನೆ. ಅಮ್ಮ, ಬಂದಿದ್ದಕ್ಕೆ ಶಿಕ್ಷೆ ಕೊಡುವುದಾದರೆ ನನ್ನ ಕಣ್ಣಿನ ನಾವು ಬಾರಿಸಿ ಬಿಡಮ್ಮ. ಮಹಾಂತೇಶ, ಎಂಥ ಮಾತಾಡ್ತಾ ಇದೀವಿ ನೀನು? ಬಾರ ಇಲ್ಲಿ. ನಿನ್ನ ಕೆನ್ನಿಗೆ ಹೊಡೆಯುವಂತ ಸಣ್ಣ ಗುಣದವಳು ಈ ನಿನ್ನ ತಾಯಿ ಅಲ್ಲ ಕಣಪ್ಪ, ಈ ನಿನ್ನ ತಾಯಿ ಅಲ್ಲ. ಮಹಾಂತೇಶ, ನನ್ನ ಪಾಲಿಗೆ ಹೆಣ್ಣಂದ್ರು ನೀನೆ, ಗಂಡಂದ್ರು ನೀನೆ. ಗಂಡ ಹೆಂಡತಿಯರ ಬಾಲಿಗೆ ಬೆಳಕಾಗಬೇಕಾದವನಪ್ಪ ನೀನು, ಬೆಳಕಾಗಬೇಕಾದವನು. ಆದ್ರೆ ನೀನು ಇಂಥ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ತಪ್ಪು ಮಾಡಿದ್ರೆ ಹೇಗಪ್ಪ, ಹೇಗೆ? ನೋಡು ಮಹಂತೇಶ, ನೀನು 1000 ತಪ್ಪು ಮಾಡಿದ್ರು ಕೂಡ ಮುಚ್ಚಿ ಹಾಕಿಕೊಳ್ಳುವಂತ ಮನೋಭಾವನೆ ಈ ನಿನ್ನ ಹೆತ್ತ ತಾಯಿಗಿದೆ ಕಣೋ, ಈ ನಿನ್ನ ಹೆತ್ತ ತಾಯಿಗಿದೆ. ನಿನ್ನ ತಂದೆಯವರು ಹಾಗಲ್ಲ ಕಣಪ್ಪ, ಹಾಗಲ್ಲ. ನಿನ್ನ ತಂದೆಯವರು ದುಷ್ಟರನ್ನು ಕಂಡ್ರೆ ಕೆಂಡ ಕಾಡ್ತಾರೆ, ಕಳ್ಳರನ್ನು ಕಂಡ್ರೆ ಕೈಕಾಲಲ್ಲಿ ಕತ್ತರಿಸಿ ಹಾಕ್ತಾರೆ, ಕೊಲೆಗಾರ ಏನಾದ್ರೂ ಕಂಡ್ರೆ ಅವರ ರುಂಡವನ್ನೇ ತೆಗೆದು ಹಾಕ್ತಾರೆ. ಅಂಥ ನಿಷ್ಠಾವಂತನ ಮಗನಾಗಿ ಹುಟ್ಟಿದ ನೀನು ಕೂಡ ಯಾವತ್ತಿದ್ರು ನಿಷ್ಠೆಯಿಂದ ಇರಬೇಕನ್ನೋದೇ ಈ ನಿನ್ನ ತಾಯಿ ಆಸೆ ಕಣೋ, ಈ ನಿನ್ನ ತಾಯಿ ಆಸೆ. ಅಮ್ಮ, ನಿನ್ನ ಪಾದ ಮುಟ್ಟಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ಅಮ್ಮ, ನಾನಿಂದು ಬೆಂಗಳೂರಿಗೆ ಹೋಗುತ್ತೇನೆ. ಅಪ್ಪನ ಕಡೆಯಿಂದ 10,000 ರೂಪಾಯಿ ಕೊಡಿಸಮ್ಮ. ಮಹಂತೇಶ, 10,000 ಏಕು, 20,000 ಹಣವನ್ನು ಬೇಕಾದ್ರೆ ನಾನು ಇಸಿದು ಕೊಡ್ತೇನೆ. ಆದ್ರೆ ಈ ನನ್ನ ಮಗ ಓದಿ ವಿದ್ಯಾವಂತನಾಗಿ ಬುದ್ಧಿವಂತನಾದ್ರೆ ನನಗೆ ಅಷ್ಟೇ ಸಾಕಪ್ಪ, ಅಷ್ಟೇ ಸಾಕು. ತಾಯಿ ಮಗ ಏನೋ ಬಹಳ ಸಂತೋಷದಿಂದ ಮಾತಾಡ್ತಿದ್ದಂಗೆ ಕಾಣ್ತೈತಿ. ಏನಿಲ್ಲ ರೀ, ಮಗ ಮಹಾಂತೇಶ ಬೆಂಗಳೂರಿಗೆ ಹೋಗ್ಬೇಕಂತೆ, ಅವನಿಗೆ 10,000 ಹಣ ಬೇಕು ಅಂತ ಕೇಳ್ತಾ ಇದ್ದ. ಅದಕ್ಕೋಸ್ಕರವಾಗಿ ನೀವು ಬರ್ಲಿ ಅಂತ ಹೇಳ್ತಾ ಇದ್ವಿ, ಕೊಟ್ಟು ಕಳಿಸಿ ಬಿಡ್ರಿ ಅವನಿಗೆ. 10,000? ಹಾ, ನಿನ್ನ ಮಗನಿಗೆ? ಪುಟ್ಟ ಮಗ ರೀ, ಅವನ ಪಾಲಿಗೆ ಎಷ್ಟು ದೊಡ್ಡವನಾದ್ರೂ ಕೂಡ ನಮ್ಗೆ ಪುಟ್ಟ ಮಗುನ ರೀ. 10,000 ಏಕೆ ಮಾದೇವಿ? 50,000 ಕೊಟ್ಟು ಕಳಿಸು, ನಂದು ಅಭ್ಯಂತರ ಏನಿಲ್ಲ. ಆದ್ರೆ ಮಹಾಂತೇಶ, ನನ್ನದೊಂದು ಮಾತಿದೆಯಪ್ಪ. ಹೇಳು ಅಪ್ಪಾಜಿ, ನಿಮ್ಮ ಮಾತು ಚಾಚು ತಪ್ಪದೇ ಪಾಲಿಸುತ್ತೇನೆ. ನೋಡಪ್ಪ, ನಮಗಿರೋನು ನೀನು ಒಬ್ಬನೇ ಮಗ. ನಮಗೆ ಬರುವ ಈ ಮನೆಯ ಸ್ವಾಧೀನದಲ್ಲಿ ಬರುವ ಆಸ್ತಿ, ಅಂತಸ್ತು, ಸಿರಿ ಸಂಪತ್ತಿಗೆಲ್ಲ ಮುಂದೆ ನೀನೇ ಸರ್ವಾಧಿಕಾರಿ. ಅಷ್ಟಕ್ಕೂ ಮುಂದೆ ಒಂದು ದಿನ ಈ ಮನೆ ಯಜಮಾನನಾಗಬೇಕಾದವನು. ಯಾಕಂದ್ರೆ ನಮ್ಮ ವಯಸ್ಸು ಇಳಿಯುತ್ತಾ ಹೋಗುತ್ತೆ, ನಿನ್ನ ಬುದ್ಧಿ ಬೆಳೆಯುತ್ತಾ ಹೋಗುತ್ತೆ. ಬೆಳೆಯುವ ನಿನ್ನ ಬುದ್ಧಿಯಲ್ಲಿ ಸಂಸ್ಕೃತಿ, ಸಂಸ್ಕಾರ, ನಿಷ್ಠೆಯನ್ನು ಬಳಸಿಕೊಂಡು ನಿನ್ನ ಬದುಕು ಬಹಳ ಪರಿಶುದ್ಧವಾಗಿರಬೇಕು. ನಿನ್ನ ಪರಿಶುದ್ಧವಾದ ಬದುಕನ್ನು ಕಂಡು 10 ಜನ ಮೆಚ್ಚಿಕೊಳ್ಳುವಂತಿರಬೇಕು. ತುಚ್ಛವಾದ ಇಚ್ಛೆಗಳನ್ನು ಕಿಚ್ಚಿನಲ್ಲಿ ಸುಟ್ಟು ಹಾಕಿ ಚೊಕ್ಕ ಚಿನ್ನದಂತೆ ಕಾಣುವ ಕರ್ಪೂರದ ಗೊಂಬೆಯಾಗಿ ಕಾಣಬೇಕಪ್ಪ ಗಂಡವರ ಕಣ್ಣಲ್ಲಿ. ಅಪ್ಪಾಜಿ, ನಿಮ್ಮ ಮಾತಿನ ಅಂತರಂಗ ನಾನು ಅರ್ಥ ಮಾಡಿಕೊಂಡೆ. ನೀವು ತಿಳಿದಿರುವ ಹಾಗೆ ಈ ಹಕ್ಕಿ ಹಸಿ ಮಾಂಸ ತಿನ್ನುವ ರಣಹದ್ದಲ್ಲಪ್ಪ. ಈ ಶಿವಶರಣ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಿನಿ ನಾನಪ್ಪ. ಇನ್ನು ಮುಂದೆ ನೀವೇ ಕಾಯ್ದು ನೋಡಿ, ಈ ಹಕ್ಕಿ ಕುಕ್ಕುವುದು ಅಥವಾ ಹೆತ್ತ ಕರುಳಿಗೆ ಕೀರ್ತಿ ತರುವುದು. ನಂಬುತ್ತೀಯಪ್ಪ, ಹೆತ್ತವರು ಮಕ್ಕಳನ್ನು ನಂಬದೆ ಮತ್ತಾರನ್ನು ನಂಬಬೇಕರು. ಮಹಾಂತೇಶ, ನನ್ನ ಈ ಕಠೋರವಾದ ಮಾತುಗಳಿಂದ ನಿನ್ನ ಮನಸ್ಸಿಗೆ ನೋವಾಗಿರಬಹುದು ನಿಜ. ಆದರೆ ನಾನು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅರಮನೆ ಎಂಬ ಈ ಪುಟ್ಟ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ, ಪ್ರೇಮ, ವಾತ್ಸಲ್ಯ ಎಂಬ ಕಾಳು ಕಡಿಗಳನ್ನು ಹಾಕಿ 1000 ಬುದ್ಧಿ ಎಂಬ ಬೇಲಿಯನ್ನು ಹಿಡಿದು 1000 ಮಂದಿಗೆ ಪಾಠ ಪ್ರವಚನ ಹೇಳುವ ಶಿವಶರಣರ ಹಕ್ಕಿ ಆಗಲಿ ಎಂದು ನಾವಿಬ್ಬರು ಆಸೆ ಹೊತ್ತುಕೊಂಡಿದ್ದೇವೆ. ಆದರೆ ಮಹಂತೇಶ, ಅದೇ ಹಕ್ಕಿ ರೆಕ್ಕೆ ಬಲಿತ ಮೇಲೆ ಕಂಡವರನ್ನು ಕುಕ್ಕಿ ತಿನ್ನುವ ರಣ ಹದ್ದು ಆಗಬಾರದು ಎಂದು ಮುನ್ನೆಚ್ಚರಿಕೆವಾಗಿ ಹೇಳ್ತಾ ಇದ್ದೀನಿ ಮಹಂತೇಶ, ಮುನ್ನೆಚ್ಚರಿಕೆವಾಗಿ ಹೇಳ್ತಾ ಇದ್ದೀನಿ. ಆಯ್ತು ಅಪ್ಪಾಜಿ. ಮಾದೇವಿ, ಅವನಿಗೆ ಎಷ್ಟು ಹಣ ಬೇಕೋ ಅಷ್ಟು ಹಣ ಕೊಟ್ಟು ಕಳಿಸಿ. ರುದ್ರ ಎಲ್ಲಿ ಹೋಗಿದ್ದಾನೆ? ರುದ್ರ, ನಮಸ್ಕಾರ ರೀ ಚಿಕ್ಕದಣ್ಣರ. ನಮಸ್ಕಾರ ರುದ್ರ. ಆರಾಮದ್ರ? ಆರಾಮಿದ್ದೀರಪ್ಪ, ನೀ ಹೇಗಿದೆಯಾ? ನಾನು ಚೆನ್ನಾಗಿ.
ರುದ್ರ ಮಗು ಮಾಂತೇಶ ಇವತ್ತು ಬೆಂಗಳೂರು ಹೊರಟಿದ್ದಾನೆ ಕಣೋ. ಹೌದೇನ್ರಿ ಅಪ್ಪ ಇವತ್ತು ಹೋಗ್ತೀರಾ? ಹೌದು ಕಣ ರುದ್ರ. ಇನ್ನೊಂದು 4 ದಿನ ಇದ್ದು ಹೋದ್ರೆ ಬಹಳ ಚಲೋ ಆಗ್ತೈತ್ರಿ. ಇಲ್ಲ ರುದ್ರ, ಅರ್ಜೆಂಟ್ ಕೆಲಸವಿದೆ, ಮತ್ತೆ ಸಮಯ ಸಿಕ್ಕಾಗ ಮತ್ತೆ ಬರ್ತೀನಿ. ಅಲ್ರಿ ಪರ ಗಾಂಜಾಳ ಹೊಲ್ದಾಗ ಭಾಳ ಚಂದ ಬೆಳೆದು ನಿಂತೈತಿ. ಒಂದು 4 ತಿಂಗಳು ಗಾಂಜಾಳ ತಂದು ಸುಟ್ಟು ಕೊಡ್ಬೇಕಂತ ಆಸೆ ಐತ್ರಿ ಅಪ್ಪರ ನನಗೆ. ನೋಡು ಮಹಾಂತೇಶ, ಹಲ್ಲಿದ್ರ ಕಲ್ಲಿಲ್ಲ, ಕಲ್ಲಿದ್ರ ಹಲ್ಲಿಲ್ಲ. ನಮಗೆ ಎರಡೂ ಐತೆ ಅಂದ್ರೆ ಟೈಮ್ ಇಲ್ಲ. ಇನ್ನೊಂದ್ಸಲ ಟೈಮ್ ಸಿಕ್ಕಾಗ ಮತ್ತೆ ಬರ್ತೀನಿ ಕಣ. ಅವರ ನೋಡ್ರಿ, ದೊಡ್ಡದನ್ನರು ಹಂಗ ಚಿಕ್ಕದನ್ನರು ಅಂತಿಂತ ದೊಡ್ಡ ದೊಡ್ಡ ತತ್ವದ ಮಾತಾ ಹೇಳಕತ್ತಾರ್ರಿ. ಆದ್ರೂ ಅಪ್ಪರಂಗ ಈ ಚಿಕ್ಕ ಅಪ್ಪರ ಆದ್ರ ನನ್ನ ಆಸೆನ ನೆರವೇರ್ತಂತಿ ನೋಡ್ರಿ ಅವರ. ಆದ್ರೂ ನಿಮ್ ಹೊಟ್ಟೆ ಬಿಟ್ಟೇನಲ್ರಿ, ಗ್ರೇಟ್. ರುದ್ರ, ಅವನಿಗೆ ಒಂದಿಷ್ಟು ಹಣ ಅವನ ಬ್ಯಾಗಿನಲ್ಲಿತ್ತು ಕೊಟ್ಟು ಕಳಿಸು. ಆಯ್ತಪ್ಪ, ತಗೊಂಡ್ಬರ್ತೀನಿ. ವೆಂಕಟೇಶ, ಬೆಂಗಳೂರಿಗೆ ಹೋದ ತಕ್ಷಣ ಈ ನಿನ್ನ ತಾಯಿಯನ್ನು ಮರೆತು ಬಿಡಬೇಡ್ದು. ಆಗಾಗ ಫೋನ್ ಮಾಡ್ತಾ ಇರು. ಸರಿಯಾದ ಟೈಮ್ಗೆ ಊಟ ಮಾಡು, ಸರಿಯಾದ ಟೈಮ್ಗೆ ನಿದ್ದೆ ಮಾಡು. ಆಯ್ತಮ್ಮ. ರುದ್ರ, ಏ ರುದ್ರ, ಯಾಕೋ ಇಷ್ಟು ಲೇಟು? ಅಪ್ಪರ, ನಿಮ್ ಟ್ರೆಜರದ ಒಂದು ಚಾವಿಯೋ 2 ಚಾವಿ ಇಟ್ಟು ಚಾವಿ ಅದಾವ್ರಿ. ಅತ್ತ ಚಾವ್ಯಾಗ ನಿಮ್ ರೊಕ್ಕದ ಟ್ರೆಜರಿದ್ ಯಾವ್ದು ಅನ್ನೋದ ಸಿಗ್ಲಿಲ್ರಿ ಅಪ್ಪರ. ಅದಕ್ಕೆ ಲೇಟ್ ಆತ್ರಿ ಅಪ್ಪರ. ತಂದಿನ್ರಿ ಅಪ್ಪರ ಈಗ. ಕೊಟ್ಟು ಕಳಿಸು. ಆಯ್ತ್ರಿ ಅಪ್ಪರ, ಕೊಟ್ಟು ಕಳಿಸ್ತೀನಿ ಅಪ್ಪರ. 1-2 ಗಳ ಕಬ್ಬರ್ ಮುರ್ಕೊಂಡ್ ಬರ್ಲಿ ಅಂದ್ರೆ ಇಲ್ಲೇ ಗೌಡ್ರ ಹೊಲ್ದಾಗ. ಬೇಡ ರುದ್ರ, ಅಲ್ಲೇ ಬಸ್ ಸ್ಟ್ಯಾಂಡ್ ನಲ್ಲಿ ಹಾಲು ಕುಡಿನಂತ ನಡಿಯಪ್ಪ. ಚಿಕ್ಕದೇನಾರ ಬೆಂಗಳೂರಾಗ ನನ್ನ ಮಗಳನ್ನು ಅಲ್ಲೇ ಸಾಲಿ ಕಲಿಯಕ್ಕದಾಗ್ರಿ. ಸ್ವಲ್ಪ ನನ್ನ ಮಗಳಿಗೆ ಭೇಟಿಯಾಗಿ ನಿಮ್ಮ ಅಪ್ಪ ಆರಾಮದನವ ಅಂತ ಹೇಳ್ತೀರಿ ಅಪ್ಪರ. ಯಾವ ಕಾಲೇಜ್ ರುದ್ರ? ಅವಳ ಫೋನ್ ನಂಬರ್ ಇದ್ರೆ ಕೊಡು, ನಾನು ಅವ್ರ ಜೊತೆ ಮೀಟ್ ಆಗ್ತೀನಿ. ಐತ್ರಿಪ್ಪ, ಫೋನ್ ನಂಬರ್ ಐತ್ರಿ. ಅಪ್ಪರ ಫೋನ್ ನಂಬರ್ ಮನ್ಯಾಗ ಬಿಟ್ಟು ಬಂದಿನ್ರಿ ಅಪ್ಪರ. ಅಪ್ಪರ ನೀವು ಬೆಂಗಳೂರಿಗೆ ಹೋಗ್ರಿ ಈಗ. ಈ ನಮ್ಮ ಅಪ್ಪರಿಗೆ ಹೇಳಿ ಕೇಳಿ ಅಪ್ಪರ ಫೋನಿಗೆ ನಿಮ್ಗೆ ಫೋನ್ ಹಚ್ಚಿ ನನ್ನ ಮಗಳ ನಂಬರ್ ಕೊಡ್ತೀನಿ ರೀ ಅಪ್ಪರ. ನೀವು ಫೋನ್ ಹಚ್ಚಿ ನನ್ನ ಮಗಳ ಜೊತೆ ಮಾತಾಡಕಂತೀರ? ಆಯ್ತು ರುದ್ರ. ರುದ್ರ, ಮಹಾಂತೇಶ ನನ್ನ ಬಸ್ ಸ್ಟ್ಯಾಂಡ್ ಅವರಿಗೆ ಸುರಕ್ಷಿತವಾಗಿ ಬಿಟ್ಟು ಬಾ. ಆಯ್ತ್ರಪ್ಪ, ಬಿಟ್ಟು ಬರ್ತೀನಿ. ನಡ್ರಪ್ಪ, ಹೋಗೋ, ಹೊತ್ತಾಗತ್ತ. ಅಯ್ಯೋ, ನನಗ ಅಪ್ಪರ ಈ ಅಪ್ಪರನ್ನ ಕಳ್ಸೋ ಗದ್ದಲ್ದಾಗ ನೆನಪಾನಿಲ್ಲ. ಏನು? ಅವರ ಅದು ಮಾನ್ಯ ಅವ ಹಾಡಾಕತ್ತಿದ್ರಲ್ರಿ, ಮನಿ ಮಂತ್ರ. ಅವರ ಯಾವ್ದು ನನಗೆ ಬರಾಕಿಲ್ಲ. ಅದೇನ ಮನಿ ಮಂತ್ರ ಅಂತ ಹಾಡ್ತಿದ್ರಲ್ರಿ. ಅಲ್ಲಿಂಟು ಇಲ್ಲಿಂಟು ಎಲ್ಲುಂಟು ಎಂದು ಕಾಣದ ದೇವರು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಒಳಗೊಳಗೆ ಏಳುತ್ತ ಮುಟ್ಟಿದಿರುವುದು ಇರುವ ಕಲ್ಪನೆ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ದೇವರೆಂಬ ಪ್ರೇಮ ಸ್ವಲ್ಪ, ಪ್ರೀತಿ ಮಾತೆ ನನ್ನ ದೀಪ, ಅರಿತು ಬಾಳಲು ನನ್ನ ಸಾಗರ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ.
ಬರ್ರಿ, ಟ್ರೈನ್ಗಿನ್ನು ತಪ್ಪಿಗಿಪ್ಪಿತ್ತು ಮತ್ತೆ ಹೊತ್ತಾಗತ್ತ. ಅಮ್ಮ ನಾನಿನ್ನು ಹೋಗಿ ಬರ್ತೇನೆ. ಅಪ್ಪಾಜಿ ಹೋಗಿ ಬರ್ತೇನೆ. ಬಾರದ್ರ ಹೋಗೋಮ್ಮ. ಅಪ್ಪರ ಏನ್ರ ಅಲ್ಲಿ ಕಬ್ನಲ್ಲಿ ಕೊಡಿಸ್ತೀರ? ಖಂಡಿತವಾಗಲು ಕೊಡಿಸ್ತೀನಿ ಬಾರದ್ರ. ಆಯ್ತ್ರಪ್ಪರ. ಅಪ್ಪರು ಮತ್ ಸಿಟಿಲೇ ಬೈತಾರ್ರಿ, ಏನ್ ಮಾಡ್ರಿ ಅವ್ರಿಗೆ? ಬರ್ರಿ ಹೇಳಲ್ಲ ಬಾರದ್ರ. ಮಾದೇವಿ, ನಾವು ಬೆಂಗಳೂರು ಮುಟ್ಟಿದ ಹಟ್ಟಿ ಚೊರ್ಬಿಡ್ತಾ ಇದೆ. ಬನ್ನಿ, ಅಡಿಗೆ ಮಾಡಿದ್ರೆ ಊಟ ಮಾಡಿದಂತೆ ಬನ್ನಿ ಹೋಗೋಣ. ಹಲೋ ಅರವಿಂದ್, ಏನು ಅಪರೂಪವಾಗಿ ನಮ್ಮ ಕಾಲೇಜ್ ರಸ್ತೆ ಹಿಡಿದು ಹೊರಟಿದ್ರಲ್ಲ, ಯಾಕೆ? ಅಂಬಿಕಾ, ನಿತ್ಯ ಹೇಳಬೇಕಾದರೆ ನನ್ನ ಮನಸ್ಸಿಗೆ ಏನೋ ತಿಳಿದಂತೆ ಆಗುತ್ತೆ. ಆದರೆ ನಾನು ಏನು ಹೇಳೋದು ನನಗೆ ಗೊತ್ತಿಲ್ಲದಂಗೆ. ಅಷ್ಟ್ಯಾಕೆ ಅವಸರ ಅರವಿಂದ್? ಈ ಹೆಣ್ಣು ಹುಟ್ಟಿ ಬಂದಿರುವುದೇ ನಿಮಗಾಗಿ. ನಿಮ್ಮ ಹೃದಯದ ಹಂದರದಲ್ಲಿ ಶಾಶ್ವತವಾಗಿರಲು ಪಣ ತೊಟ್ಟಿದೆ ಈ ನನ್ನ ಬಡ. ಪ್ರೇಮದ ಪ್ರತೀಕವಾಗಿ ಬಂದಿರುವ ನೀವು ಒಂದೊಂದು ದಿನ ನೀವೇ ನನ್ನ ಭಾವಿಪತಿ ಅಂತ ಭಾವಿಸ್ಕೊಂಡಿದ್ದೀನಿ. ಮೇಲಾಗಿ ಇದಕ್ಕೆ ಭಯ ಕೊಡೋ ಕಾರಣವೇ ಇಲ್ಲ. ಯಾಕಂದ್ರೆ ನೀವು ನನ್ನ ತಾಯಿ ತಮ್ಮ, ಅಂದ್ರೆ ನನಗೆ ಸೋದರ ಮಾವ. ಎಂದಿದ್ರು ನಾನು ನಿಮ್ಮವಳೇ ಅಲ್ವಾ? ಆದರೆ ಅಂಬಿಕಾ ನಾವಿಬ್ಬರು ಪ್ರೇಮದ ಪತ್ರಿಯಲ್ಲಿ ನೋಡಬೇಕಾದ್ರೆ ನನಗೆ ಏನು ಒಂದು ತಿಳಿಯಲಾಗಿದೆ. ಅದರ ಬಗ್ಗೆ ಯೋಚನೆ ಮಾಡುವ ಅವಶ್ಯಕತೆಯೇ ಇಲ್ಲ. ನನ್ನ ಹೆತ್ತಪ್ಪ ನನ್ನ ಮನಸ್ಸಿಗೆ ನೋವಾಗುವಂತೆ ಯಾವತ್ತೂ ನಡ್ಕೊಂಡವರಲ್ಲ. ನನ್ನ ತಾಯಿ ತೀರಿಕೊಂಡಾಗಲಿಲ್ಲ ಅಂದಿನಿಂದ ಇಂದಿನವರೆಗೂ ನನ್ನನ್ನು ಮುದ್ದಾಗಿ ಬೆಳೆಸಿ ವಿದ್ಯೆ ಕಲಿಸಿ ನನ್ನ ಮನಗೆದ್ದವರೊಂದಿಗೆ ನನ್ನ ಮದುವೆ ಮಾಡಬೇಕು ಅಂತ ನಿರ್ಧಾರ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೀಗಿರಬೇಕಾದ್ರೆ ನಾಳೆನೇ ಈ ವಿಷಯ ತಿಳಿಸ್ತೀನಿ. ನಿಮ್ಮನ್ನ ಒಪ್ಪಿಕೊಳ್ತಾರೆ ಎಂಬ ಬಲವಾದ ನಂಬಿಕೆ ನನ್ನಲ್ಲಿದೆ. ಒಂದು ವೇಳೆ ಒಪ್ಪದಿದ್ದರೆ? ಕೆಟ್ಟದ್ದನ್ನ ನಾವು ಯಾವತ್ತೂ ಬಯಸ್ಬಾರ್ದು ಅದೇ, ಒಳ್ಳೆಯದನ್ನೇ ಬಯಸ್ಬೇಕು. ಅಂದಾಗ ಆ ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ನನ್ನ ಬಯಕೆಯ ಬಾಗಿಲು ಯಾವತ್ತೂ ಮುಚ್ಚಿಲ್ಲ. ನಮ್ಮ ತಂದೆಯವರು ಈ ಪ್ರೀತಿಗೆ ಒಪ್ಪದೆ ಹೋದ್ರೆ ನನ್ನ ಪ್ರೇಮಕ್ಕೆ ಎಂತ ಪ್ರಳಯವಾದರೂ ಚಿಂತೆ ಇಲ್ಲ. ನನ್ನ ಪ್ರಾಣದ ಅರಿವನ್ನು ತೊರೆದಾದ್ರೂ ಬಂದು ನಾನು ನಿಮ್ಮ ಪ್ರಾಣ ಸಂಗಾತಿ ಆಗ್ತೀನಿ. ಈ ಮಾತು ಆ ಶಿವನ ಸಾಕ್ಷಿ ಮಾಡಿ ಹೇಳಿದೆ ನಾನು. ಒಂದು ವೇಳೆ ನೀವು ನನ್ನನ್ನು ಮರೆತು ಮತ್ತೊಂದು ಹೆಣ್ಣನ್ನು ಮದುವೆ ಆದ್ರೆ? ಈ ಮಾತು ನನ್ನ ಕನಸಿನಲ್ಲಿ ಸಹ ನಡೆಸಲಾರೆ ಅನ್ಬೇಕಾ? ರೂಮಿನಲ್ಲಿ ನಿನ್ನನ್ನು ತುಂಬಿಕೊಂಡಿರ್ಬೇಕು. ಒಂದು ದಿನ ನಾನು ನಿನ್ನನ್ನು ನೋಡದೆ ಹೋದರೆ ನಾನು ಉಪವಾಸ ಮಲಗುತ್ತೇನೆ. ಉಂಡರೆ ಅದು ಇಸವಾಗುತ್ತದೆ. ಮಲಗಿದರೆ ಆಕಾಶ ಕೆಳಗೆ ಬಿದ್ದಂತೆ ಕಾಣುತ್ತದೆ. ನಿನ್ನನ್ನು ನೋಡದೆ ಮರೆಯೋದು ನಾನು ಎಂದಿಗೂ ಮರೆಯೋದಿಲ್ಲ ಅನ್ಬೇಕಾ? ನಾನು ಅಷ್ಟೇ ಅರವಿಂದ್. ಈ ದೇಹದ ದೇವರು ನೀವು ಅಂತ ಭಾವಿಸ್ಕೊಂಡಿದ್ದೇನೆ. ಈಗ ನಾವಿಬ್ರು ಮಾನಸಿಕವಾಗಿ ಮದುವೆ ಆದಂತೆ ಸರಿ. ಇನ್ನು ಮದುವೆ ಎಂಬ ಮೂಢನಂಬಿಕೆಗೆ ಮುದ್ದಿಡುವುದು ಬೇಡ. ಹೆತ್ತವರ ಒಪ್ಪಿಗೆ ಪಡೆದು ಬದುಕು ಎಂಬ ದೂರಿನಲ್ಲಿ ಕುಳಿತು ನಗುನಗುತ್ತ ಮುಂದೆ ಸಾಗಿದ್ರೆ ಅದೇ ಸ್ವರ್ಗ ಅಲ್ವಾ? ಅನ್ಬೇಕಾ? ಸ್ವರ್ಗ ಸಿರಿ ಸಂಪತ್ತು ಯಾವುದು ಬೇಡ. ನಿನ್ನ ಪವಿತ್ರ ಪ್ರೇಮ ಶ್ರೀಮಂತಿಕೆ ಸಹೋದರಿಯಲ್ಲಿ ನನ್ನನ್ನು ನೋಡಿ ಬೇಡವಾಗದೆ. ಅರವಿಂದ್, ನೀವು ನನ್ನನ್ನು ತುಂಬಾ ವರ್ಣನೆ ಮಾಡ್ತಾ ಇದ್ದೀರಾ. ಅಷ್ಟೊಂದು ರೂಪಸಿನ ನಾನು? ಅಷ್ಟು ಬೇಗ ನನ್ನ ಗುಣಗಳನ್ನ ಅರ್ಥಕೊಂಡ್ಬಿಟ್ರಾ ನೀವು? ಅಂಬು, ನಿನ್ನ ಸೌಂದರ್ಯ ಮುಂದೆ ರಂಬೆಯ ವಸನು. ಬ್ರಾಹ್ಮಣಗಳ ಬುದ್ಧಿಯಿಂದ ನಿನ್ನನ್ನು ತಿದ್ದಿ ತೀಡಿ ಈ ಭೂಮಿಗೆ ಕಳಿಸಿದ್ದಾನೆ. ಬಂಗಾರದ ಬಟ್ಟಲ ಹಿಡಿದುಕೊಂಡು ತಿರುಗಿದ್ರು ನಿನ್ನಂಥ ಗುಣವತಿ ಸಿಗುವುದು ಬಹಳ ಕಷ್ಟ. ನೀನು ಅಪಟ್ಟ ಚಿನ್ನ ಎಂದಾದರೂ ಅದರ ಬೆಲೆ ಕಳೆದುಕೊಳ್ಳಬಹುದೇ? ಚಿನ್ನ ವಾಸಿಸುವ ವಸತಿ ಗುಡಿಸಲಾದರೇನು, ಅರಮನೆ ಆದರೇನು, ಅದರ ಬೆಲೆ ಒಂದೇ. ನೀನು ಬಂಗಾರದ ಗಿಣಿ ಎಂದು ನನ್ನ ಹೃದಯದಲ್ಲಿ ಮೆಚ್ಚಿಕೊಂಡಿದ್ದೇನೆ ಎಂಬುದಾ? ಹೌದಾ? ಮತ್ತೆ ಯಾರಾದ್ರೂ ಕರ್ಕೊಂಡು ಹೋದಾರು ಬಲು ಜೋಕಿ. ಅದೇನು ಹೊರಗಿನವರಲ್ಲ ಅನ್ಬೇಕಾ? ನನ್ನ ಹೃದಯದಲ್ಲಿ ಮೆಚ್ಚಿಕೊಂಡಿದ್ದೇನೆ. ಪ್ರತಿನಿತ್ಯ ನಿನ್ನನ್ನು ನೋಡಿದ್ರೆ ನಾನು ಹೇಳಾಗ. ಆ
ಆದಷ್ಟು ಬೇಗನೆ ನಮ್ಮ ಮನೆಯವ್ರ ವಿಷಯ ತಿಳಿಸಿ ನಾವಿಬ್ಬರು ಸತಿಪತಿಗಳಾಗೋದೇ ಬೆಳೆದು ಇವತ್ತೇ ನಮ್ಮ ತಂದೆಯವ್ರ ಕಾಗದವರೆಗೂ ಈ ವಿಷಯ ತಿಳಿಸ್ತೀನಿ. ಹೌದು, ನಮ್ಮ ತಂದೆಯವರ ಮದುವೆಗೆ ವರದಕ್ಷಿಣೆ ಎಷ್ಟು ಅಂತ ಕೇಳಿದ್ರೆ ಏನು ಹೇಳಬೇಕು? ನೀ ಕೇಳಿದಾಗ ಚಿನ್ನ ಅಂತ ಹೇಳಿಬಿಡು ಅಂಬಕ. ಓ ಮೈ ಗಾಡ್, ಅಷ್ಟೊಂದು ಚಿನ್ನ ಎಲ್ಲಿಂದ ತರೋದು? ನಮ್ಮ ಮನೆಗೆ ನೀ ಬಂದರೆ ಮುಗಿಯಿತು, ಚಿನ್ನ ಬಂದಂತೆ. ಅಂದ್ರೆ ಇದೇ ಚಿನ್ನ ನನಗೆ ಬೇಕಾಗಿತ್ತು ಅಂಬೇಕ. ಹೌದಾ? ನೀವು ಸುತ್ತಿ ಬಳಸಿ ಕವಿಗಳಂತೆ ಮಾತನಾಡ್ತಾ ಇದ್ದೀರ. ಹೆಚ್ಚೊತ್ತು ನಾನು ನಿಮ್ಮ ಮುಂದೆ ನಿಂತರೆ ನನ್ನ ಮೇಲೆ ಗಮನ ಕಟ್ಟಿದ್ರು ಕಟ್ಟಬಹುದು. ಕಟ್ಟಬಹುದು ಏನಂಬೇಕ? ನಿದ್ರ ಮೊದಲು ಕಂಠದ ಕೋಗಿಲಿಂದ ಒಂದು ಗೀತೆನ